ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂದ ತಕ್ಷಣ 11 ಅನ್ನೋದು ಒಂಥರ ಮ್ಯಾಜಿಕ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಯೂನಿವರ್ಸ್ ನಂಬರ್ ಅಂತೀವಿ. ಹಾಗಾಗಿ ಸೀಸನ್ 11 ಸಾಕಷ್ಟು ವಿಚಾರಗಳಿಂದ ತುಂಬಾ ಹೊಸದಾಗಿ ನಿಮ್ಮ ಮುಂದೆ ಬರೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಒಂದು ಲೈನ್ ಅಲ್ಲಿ ನಾನು ಹೇಳೋದಾದ್ರೆ, ಈ 10 ಸೀಸನ್ಗಳು ಒಂದು ಲೆಕ್ಕ ಆದ್ರೆ ಈ 11ನೇ ಸೀಸನ್ ಒಂದು ಹೊಸ ಲೆಕ್ಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇರೋದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದು ಹೊಸ ಅಧ್ಯಾಯ ಅಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇಷ್ಟು ಕ್ಯಾಮ್ರಾಗಳನ್ನ ನೋಡೋದೇ ನಮ್ಗೊಂದು ಖುಷಿ. ಹಾಗೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಸುದೀಪ್ ಸರ್ ಅನ್ನೋ ಹೆಸರು, ಆ ವ್ಯಕ್ತಿತ್ವ ಅದರ ಜೊತೆಗೆ ಬರುತ್ತೆ. ಸರ್, ನೀವು ಕೇವಲ ಈ ಕಾರ್ಯಕ್ರಮದ ಹೋಸ್ಟ್ ಅಲ್ಲ, ಫೇಸ್ ಅಲ್ಲ, ಇದರ ಸೋಲ್, ಜೀವಾಳ ಎಲ್ಲ ನೀವೇ. ಎ ವಾರ್ಮ್ ವೆಲ್ಕಮ್ ಟು ಯು ಸರ್. ಪ್ರೀತಿಯ ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ಜನರಲ್ ಎಂಟರ್ಟೈನ್ಮೆಂಟ್ ವೈಕಮ್ 18 ಮಿಸ್ಟರ್ ಅಲೋಕ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಸರ್ ನಿಮ್ಗೂ ಕೂಡ. ಹಾಗೆ ಫೌಂಡರ್ ಅಂಡ್ ಗ್ರೂಪ್ ಸಿಇಒ ವಾಣಿಜ್ಯ ಏಷ್ಯಾ ಅಂಡ್ ಎನಿಮಲ್ ಶೈನ್ ಇಂಡಿಯಾ ಮಿಸ್ಟರ್ ದೀಪಕ್ ದಾರ್ ಅವರು ಕೂಡ ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ವೆಲ್ಕಮ್. ಸೀಸನ್ 11 ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಈ ಪ್ರೆಸ್ ಮೀಟ್ ನಲ್ಲಿ ತಿಳಿಸೋದಿದೆ. ಆದ್ರೆ ಅದಕ್ಕೂ ಮುಂಚೆ ನಾವು ಈ ಹಿಂದಿನ ಸೀಸನ್ ಬಗ್ಗೆ ಮಾತನಾಡದೇ ಇದ್ರೆ ಈ ಕಾರ್ಯಕ್ರಮ ಇನ್ಕಂಪ್ಲೀಟ್ ಆಗತ್ತೆ. ಸೀಸನ್ 10 ದೊಡ್ಡ ಮಟ್ಟದಲ್ಲಿ ಎಲ್ಲಾ ವಿಚಾರದಲ್ಲೂ ಸಕ್ಸಸ್ ಆದಂತ ಸೀಸನ್, ಪ್ರತಿಯೊಬ್ಬ ಕನ್ನಡಿಗನ ಮನ ತಲುಪದಂತ ಸೀಸನ್. ಮೋಸ್ಟ್ಲಿ ನಾವು ಹ್ಯಾಪಿ ಬಿಗ್ ಬಾಸ್ ಅನ್ನುವಂತ ಥೀಮ್ ಇಟ್ಕೊಂಡು ಏನ್ ಶುರು ಮಾಡಿದ್ವಿ, ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕೂಡ ಹ್ಯಾಪಿ ಆಗೇ ಇತ್ತು ಎಲ್ಲ ವಿಚಾರದಲ್ಲೂ ಕೂಡ. ಹಾಗಾಗಿ ಆ ಸೀಸನ್ ಅನ್ನ ನೆನಪು ಮಾಡ್ಕೊಳ್ತಾ ಇವತ್ತಿನ ಪ್ರೆಸ್ ಮೀಟ್ ಶುರು ಮಾಡೋದ. ಹ್ಯಾಪಿ ಬಿಗ್ ಬಾಸ್ ನ ಹ್ಯಾಪಿ ಹೈಲೈಟ್ಸ್ ಯಾವ ರೀತಿ ಇತ್ತು ಅನ್ನುವಂತ ಒಂದು ಚಿಕ್ಕ ಝಲಕ್ ಎವಿ ಇದೆ. ಎವಿ ನೋಡ್ಕೊಂಡ್ ಬಂದ್ಬಿಡೋಣ. ಎವಿ ಪ್ಲೀಸ್. ಅದನ್ನ ನೋಡ್ತಾ ಇದ್ರೆ ನಿನ್ನೆ ಮೊನ್ನೆ ನಡೆದಿರೋ ಸೀಸನ್ ತರ ಅನ್ಸುತ್ತೆ. ಒಂದು ವರ್ಷ ಮುಗದೆ ಹೋಯ್ತಾ ಅಂತ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಅಷ್ಟು ಅದ್ಭುತವಾಗಿ ಮೂಡ್ ಬಂದಂತ ಒಂದು ಸೀಸನ್ 10. ಇನ್ನು ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಸುದ್ದಿಗಳು, ನ್ಯೂಸ್ ವೈರಲ್ ಆಗೋದಕ್ಕೆ ಯಾವಾಗ ಶುರು ಆಗಬಹುದು? ಸೀಸನ್ ಅನೌನ್ಸ್ಮೆಂಟ್ ಆದ್ಮೇಲೆ ಒಂದಷ್ಟು ಸುದ್ದಿಗಳು ವೈರಲ್ ಆಗತ್ತೆ. ಆದ್ರೆ ಕನ್ನಡ ಬಿಗ್ ಬಾಸ್ ವಿಚಾರಕ್ಕೆ ಬಂದ್ರೆ, ಸೀಸನ್ 10 ಮುಗಿದ ದಿನ ವಿನ್ನರ್ ಅನೌನ್ಸ್ ಆಗಿದ ಮಾರನೇ ದಿನದಿಂದನೇ ನೆಕ್ಸ್ಟ್ ಸೀಸನ್ ಬಗ್ಗೆ ಒಂದಷ್ಟು ನ್ಯೂಸ್ ಸುದ್ದಿಗಳು ಹರಿದಾಡಕ್ ಶುರು ಆಗುತ್ತೆ. ಅದ್ರಲ್ಲಿ ಒಂದಷ್ಟು ಕಾಮನ್ ಕ್ವೆಶನ್ಸ್, ನೆಕ್ಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್ ಯಾರು ಇರಬಹುದು ಅನ್ನುವಂತ ಗೆಸ್ಗಳು ಶುರು ಆಗುತ್ತೆ. ಹಾಗೆ ಏನ್ ಥೀಮ್ ಇರ್ಬೋದು ಅಥವಾ ಕಾನ್ಸೆಪ್ಟ್ ಏನ್ ಹೊಸದಾಗಿರುತ್ತೆ ನೆಕ್ಸ್ಟ್ ಸೀಸನ್, ಈ ತರ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಇನ್ನೊಂದು ಯಾವಾಗ್ಲೂ ಕೇಳುವಂತ ಪ್ರಶ್ನೆ, ನೆಕ್ಸ್ಟ್ ಸೀಸನ್ ಸ್ಕ್ರಿಪ್ಟೆಡ್ ಇರತ್ತಾ ಅನ್ನುವಂತ ಪ್ರಶ್ನೆ. ಈ ತರದ ಒಂದಷ್ಟು ಕ್ವಶನ್ಸ್ ಇರುತ್ತೆ. ಆದ್ರೆ ಈ ಸಲ ವೈರಲ್ ಆದಂತ ಒಂದು ಸುದ್ದಿ ಇದೆಯಲ್ಲ, ನಮ್ಮ ಹೋಸ್ಟ್ ನಮ್ಮ ಸುದೀಪ್ ಸರ್, ಅಭಿನಯ ಚಕ್ರವರ್ತಿ ಅವ್ರ ಬಗ್ಗೆನೆ ಒಂದು ನ್ಯೂಸ್ ವೈರಲ್ ಆಗುತ್ತೆ ಅಂಡ್ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗತ್ತೆ. ಈ ಬಾರಿ ಸರ್ ಹೋಸ್ಟ್ ಮಾಡ್ತಾರಾ ಇಲ್ವಾ ಅನ್ನುವಂತ ಒಂದು ಬಿಗ್ ಕ್ವೆಶನ್. ಅದು ಎಲ್ಲಿಂದ ಶುರುವಾಯ್ತು, ಹೇಗ್ ಶುರುವಾಯ್ತು ಗೊತ್ತಿಲ್ಲ. ಆದ್ರೆ ತುಂಬಾ ಸುದ್ದಿ ಅಂತೂ ಆಯ್ತು. ಆದ್ರೆ ಒಂದು ವಿಚಾರ ನಾನು ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು. ಸುದೀಪ್ ಸರ್ ಇಲ್ಲದೆ ಇರುವಂತಹ ಬಿಗ್ ಬಾಸ್ ಕನ್ನಡನ ನಾವು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ, ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡದ ಸೋಲ್ ನೀವು. ಬಿಗ್ ಬಾಸ್ ಕನ್ನಡ ಅನ್ನೋದು ಒಂದು ಎಮೋಷನ್ ಆದ್ರೆ ಎಲ್ಲ ಕನ್ನಡಿಗರಿಗೂ, ಕನ್ನಡ ಅಭಿಮಾನಿಗಳಿಗೂ, ಪ್ರೇಕ್ಷಕರಿಗೂ ಅದನ್ನ ನೀವು ಹೋಸ್ಟ್ ಮಾಡೋದು ಬಿಗ್ಗೆಸ್ಟ್ ಎಮೋಷನ್. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಹೋಸ್ಟ್ ಚೇಂಜ್ ಆಗೋ ಮಾತೇ ಇಲ್ಲ ಅಂತ ಒಂದು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಪ್ರೊಮೋದಲ್ಲಿ ಎಲ್ರಿಗೂ ಉತ್ತರ ಸಿಕ್ಕಿದೆ, ಕನ್ಫರ್ಮೇಶನ್ ಸಿಕ್ಕಿದೆ. ಹಾಗಾಗಿ ಈಗ ಆ ಪ್ರೊಮೋ ನೋಡ್ಕೊಂಡ್ ಬರುವಂತ ಸಮಯ. ಪ್ರೊಮೋ ಪ್ಲೀಸ್. ಹಾಗೆ ಮಿಸ್ಟರ್ ಅಲೋಕ್ ಜೈನ್ ಸರ್, ಮಿಸ್ಟರ್ ದೀಪಕ್ ದಾರ್ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು.
ಮೊಬೈಲ್ ಡೌನ್, ಕ್ಯಾಮ್ರಾ ಮುಂದ್ಗಡೆ, ಮೊಬೈಲ್ ಮುಂದೆ ಇರೋದು ಸ್ವಲ್ಪ ಕ್ಲಿಯರ್ ಮಾಡಿ ನನಗೆ. ಓಕೆ ಅಲ್ಲ ಸರ್, ನಿಮ್ಮಿಂದನೇ ಪ್ರಶ್ನೆ ಶುರು ಮಾಡ್ಬಿಡ್ತೀನಿ ಬಿಕಾಸ್ ಎಲ್ಲರ ರಿಕ್ವೆಸ್ಟ್. ಓಕೆ, ದಯವಿಟ್ಟು ಹಿಂದೆ ಇರೋ ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರ್ಬೇಡಿ. ಓಕೆ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಹಾಗಾಗಿ ನಾನು 2 ಪ್ರಶ್ನೆಯನ್ನ ಸರ್ಗೆ ಕೇಳ್ತೀನಿ. ಸರ್, ಮೊದಲಿಗೆ ಪ್ರತಿ ಸೀಸನ್ ಶುರುವಾಗುವಾಗ ಒಂದು ಎಕ್ಸ್ಪೆಕ್ಟೇಷನ್ ಜೊತೆನೆ ಶುರುವಾಗತ್ತೆ. ಅದ್ರಲ್ಲೂ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ. ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಸೀಸನ್ 11 ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ, ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆ ವೇಟಿ ಕೂಡ ನೋಡಿದ್ವಿ. ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್. ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ? ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ, ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಅಂಡ್ ಬಿಲಾರಂಗ ಭಾಷಾದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು, ಸೊ ಇಟ್ ಟುಕ್ ಟೈಮ್. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಆನ್ ವೇಟಿಂಗ್. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಚಾನಲ್ ಮೇಲೆ ಹೋಗುತ್ತೆ. ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟೆಂಟ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ಕೆ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್. ದರ್ಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್, ಅಡಾಪ್ಟೇಷನ್ಸ್, ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ. ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ. I think contestants makes all the difference. I think the huge responsibility depends upon the team, how they do the casting. ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಥೀಮ್ ಇಟ್ಕೊಂಡು, ವೆರಿ ಸ್ಟ್ರಾಂಗ್ ಥೀಮ್ ಇಟ್ಕೊಂಡು, ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ 2 ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳ್ತೀರಾ? ಇಲ್ಲ, ಹಿಂದಿದ್ರು ಹೋದ ತಕ್ಷಣ 2 ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು, ನೀವು ಯಾವ ಟೀಮ್ ಹಂಗೆ ಫಸ್ಟ್ ಇದಾರೆ ಮಾಡೋಣ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, 2 ಟೀಮ್ ಇರಲಿಲ್ಲ ಅಂದ್ಕೊಳ್ಳೋಣ ಅಂತ, ಬರೀ ಸ್ವರ್ಗ ನೋಡ್ತೀರಾ ನೀವು? I think good is never used, no? So the heaven and hell is a part of it, and I think as a concept, but it is not easy. Actually, beginning ಇಂದಾನೆ ಅದನ್ನ ಕಾನ್ಸೆಪ್ಟ್ ಅಲ್ಲಿ ಹೆಲ್ ಅಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ, ಸ್ವಲ್ಪ ಎಲಾಬರೇಟೆಡ್ ಇಮೋಷನ್ಸ್ ಇರುತ್ತೆ. ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ, ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ, ತಪ್ಪು ಮಾಡಿದ್ರು ನಗ್ತಾ ಇರ್ತದೆ. ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟೀಸ್ ಆಲ್ ಅಬೌಟ್ ಇನ್ ದಿಸ್ ಹೆವನ್. ಐ ಥಿಂಕ್ ಒನ್ಸ್ ಇನ್ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವನ್ ಅಂಡ್ ಹೆಲ್. ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಆನ್ ಇಮ್ಯಾಜಿನರಿ ಹೆವನ್ ಅಂಡ್ ಹೆಲ್. ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ, ಮೇಡ್ ಇಟ್ ಲೈಕ್ ದಟ್. ಅದೇ ನೀವು ಹೇಳಿದ ಹಾಗೆ ಅದು 100% ಸತ್ಯ. ಅಂದ್ರೆ ಟೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವ್ರವ್ರೆ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ, ಕಾನ್ಸೆಪ್ಟ್ ಕೊಡ್ತಿದ್ದಾರೆ. ಇನ್ ಯಾವ ರೇಂಜಿಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಿಮ್ಗೆ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ಮ ಹತ್ರ. ಅದಕ್ಕೆ ಜಸ್ಟ್ ಒನ್ ಮೋರ್ ಥಿಂಗ್, ಐ ಥಿಂಕ್ ಯು ಶುಡ್ ಕಾಲ್ ಪ್ರಶಾಂತ್ also. ಎಸ್ ಪ್ಲೀಸ್ ಕಮ್. ಇನ್ನೊಂದು 2-3 ಚೇರ್ ಹಾಕಿ. ಇಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಪ್ರಶಾಂತ್ ನಾಯಕ್ ಸರ್, ನಮ್ಮ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅವರು ಮಾತಾಡೋಣ. Okay, this question is for Alok Jain sir. You have launched Big Boss in various languages across India under your leadership. The last season Big Boss Kannada achieved tremendous success. Words about the success of previous season and the plans for this upcoming season.
A very warm welcome to all of you and a very good evening. Thank you all of you for taking out time and coming up for this press conference. Really appreciate. And I'm extremely happy to be here today in front of you. Just a few days before the launch of the show, launch of the next coming up season, and we are very thankful to Sudeep Garu for finding out time for this press conference and everyone, all of you. So coming to your question, see, first of all, while I was here when the show was launched last year, I have a very limited contribution to make. I think as Sudeep said that it's a team which makes the show. I think he did a fantastic job. My team here did a fantastic work. Deepak's team did a great job, and the kind of contestants we had made a phenomenal show, and we are very excited that the show was one of the most successful season in the history of the Bigg Boss Kannada, and we are very humbled by that. The audience loved it, and people came in hordes and watched the show, and throughout the season of 113 days, so we are very happy about it. And it also brings us with an important responsibility that we work extra hard this year to make the show equally or more successful, because entertainment industry is all about doing better than what you have done before, because audience wants to watch, live what has not happened before. So we are very humbled by that responsibility, and we, over last several months, we have really worked hard, and the team has worked hard to figure out what kind of contestants we do, what kind of show pitch we do. And show pitch, anyways, you saw in the promo. Sudeep mentioned about the theme, why it is important. It's a philosophical angle also. Heaven and hell exist in everyone's life every day, and that's how you're going to see in the Bigg Boss house. There are days where it's good, there are days which is bad in everyone's life also, which happens in Bigg Boss also. There's a philosophical angle to it. But we are very excited, and we have a very exciting bunch of contestants, and I hope, really wish our audience like this season and give us the same amount of love and excitement this year. So really, fingers crossed for this season. Yes, we are nervous because this last season was very great, and I'm sure my team is much more nervous than myself. But we are very excited, and thank you. I really look forward that we should be able to do the season very well and keep you excited starting coming Sunday. Thank you. Thank you so much, sir. Deepak. Bigg Boss Kannada is the only show in the South market to have crossed a decade and is now successfully entering the 11th. So, what are your thoughts about this milestone? Well, very emotional moment for me personally, because not many people know here that a few of us in 2005, many years back, had brought this format into the country, and then we produced it very successfully in the Hindi market. And I was very excited the first time somebody from the Kannada market called to take on the show, and it was Colors at that point in time who took this huge leap of faith with us. So it feels like yesterday. It's already more than a decade. It's now the 11th season. Slowly and steadily, this show no more remains a television show. It has gone far beyond that, and Alok and I were just discussing this only over lunch, that this is no more a television show. It has become a huge event, and full kudos to the team that has been working tirelessly right behind the show to make this huge successful franchise. I must thank Sudeep for being the ambassador of the show for so many years, and he has put life into the show 24/7. That makes this more and more entertaining and engaging. We're only excited to take this forward in a big way. We had a great season last year thanks to the team here. I must thank the Colors Kannada team, Prashant, Prakash, Sushma, everybody who gave us the opportunity yet again last year and this year as well, to make this a bigger event than it is. So looking forward to it, and I think show is a culmination of all the team efforts, and I think I must thank the creative team, the production team, the marketing team, the promos,
the publicity. Any show is a sum of all the parts, and it is really thanks to all the efforts that really come together to make this a show, which is not just a show but more an event. And I also have to thank my core team that's standing on the wings here. That's Tabassum, Puneet, Karan, Gopal, who have been tirelessly working to get this show up and running over this weekend, and I'm very excited, also very nervous, but more excited to get this party started really soon. Thank you. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪ್ರಶಾಂತ್ ಸರ್ ಒಂದು ಪ್ರಶ್ನೆ. ಸುದೀಪ್ ಸರ್ ಈಗಷ್ಟೇ ಹೇಳ್ತಾ ಇದ್ರು ಅವ್ರ ಮೇಲೆ ಜವಾಬ್ದಾರಿ ಖಂಡಿತ ಇರುತ್ತೆ, ಆದರೆ ಕಲರ್ಸ್ ಟೀಮ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಲಾಸ್ಟ್ ಸೀಸನ್ ವಾಸ್ ಅ ಸೂಪರ್ ಹಿಟ್ ಶೋ. ಈ ಸೀಸನ್ ತುಂಬಾ ದೊಡ್ಡ ಜವಾಬ್ದಾರಿ ಇಟ್ಕೊಂಡು ನಿಭಾಯಿಸಬೇಕಾಗತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಎಷ್ಟು ಪ್ರಿಪೇರ್ ಆಗಿದೆ ಟೀಮ್? ಎಲ್ರಿಗೂ ನಮಸ್ಕಾರ. ಇದು ಅಂದರೆ ಬಿಗ್ ಬಾಸ್ ಒಂದು ತಂಡದ ಒಂದು ಪರಿಶ್ರಮ. ನಾವು ಪ್ರತಿ ವರ್ಷ ಹಾಕ್ತೇವೆ. ಅಂದರೆ ಈ ವರ್ಷ ನಮಗೆ ತುಂಬ ಲಾಸ್ಟ್ ಚೆನ್ನಾಗಿದೆ, ಈ ವರ್ಷ ಹಾಕಲ್ಲ, ಇಲ್ಲ ಈ ವರ್ಷ ಚೆನ್ನಾಗಿ ಆದರೆ ಇನ್ನಷ್ಟೇ ಹಾಕಲ್ಲ ಅಂತ ನನಗೇನಿಲ್ಲ. ಪ್ರತಿ ವರ್ಷವೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ. ಅದಕ್ಕೆ ಒಂದು ಬಾನಿಜೆ ತಂಡ ಆಗಿರ್ಬೋದು, ಕಲರ್ಸ್ ಕನ್ನಡ ತಂಡ ಆಗಿರ್ಬೋದು, ಹಾಗೆ ಸುದೀಪ್ ಸರ್ ಪ್ರತಿ ವರ್ಷವೂ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಏನು ಮಾಡಬೇಕು ಅದನ್ನು ಎವ್ರಿ ಟೈಮ್ ಮಾಡಿದ್ದೇವೆ. ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದುಬಿಟ್ಟಿರುತ್ತೆ. ನಮ್ಗೆ ಗೊತ್ತಿಲ್ಲದೇವೋ ಅದೊಂದು ಭಾರ ಬಂದಿರುತ್ತೆ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಇಡೀ ತಂಡ, ಬಾನಿಜೆ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ನಮ್ಮ 100% ಹಾಕಿದ್ದೇವೆ. ಹೋಪ್ಫುಲಿ ಅಂದರೆ ಕಂಟೆಸ್ಟೆಂಟ್ ಲಿಸ್ಟು ಇವತ್ತು ನಾವು ಮಾಲೂಕ್ ಸರ್ ಪ್ರೆಸೆಂಟ್ ಮಾಡಿದ್ರು, ಎವ್ರಿ ಒನ್ ಓಕೆ ಇದು ಚೆನ್ನಾಗಿದೆ ಅಂತ ಅನ್ನುವಷ್ಟು ನಮ್ಗೆ ಅನಿಸಿದೆ. ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಮತ್ತು ಎಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು. ಯಾಕಂದರೆ ಒಂದು ಅವ್ರು ಹೇಳಿದರು ಇಲ್ಲ ಇಡೀ ಅಲ್ಲಿ ಕಲರ್ಸ್ ಕನ್ನಡ ತಂಡ ಮಾಡೋದಂತ. ಇಲ್ಲ, ಒಂದು ಶೋವನ್ನು ನಾವು ಒಂದು ಡಿಸೈನ್ ಮಾಡ್ಬೋದು ಬಟ್ ಅದನ್ನು ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದ್ರು ಅವರು. ಯಾಕಂದ್ರೆ ಎಷ್ಟೇ ನಾವು ಶ್ರಮಪಟ್ಟು ನಾವು ಕೆಲವೊಮ್ಮೆ ಏನಾಗುತ್ತೆ ನಮ್ದು ಒಂದು ಪ್ಯಾಟರ್ನ್ ಹೋಗ್ತಾ ಇರ್ತೇವೆ. ಅವ್ರು ಬಂದು ಇಲ್ಲೆಲ್ಲ ಇದು ಹಿಂಗಲ್ಲ, ಇದು ಹಿಂಗೆ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ತುಂಬ ಸಜೆಷನ್ ನಮಗೆ ಕೊಟ್ಟಿರ್ತಿದೆ. ಆ ಸಣ್ಣ ಇನ್ಪುಟ್ಗಳು ನಮಗೆ ಹೋಗ್ತಾ ಓಕೆ ಅದು ಬೆಟರ್ಮೆಂಟ್ ತುಂಬ ಹೆಚ್ಚು ಮಾಡಿದೆ. ಥ್ಯಾಂಕ್ ಯು ಸುದೀಪ್ ಸರ್. ಅಂದರೆ ಈ ವರ್ಷನೂ ನೀವು ನಮ್ಮ ಜೊತೆಗೆ ಬಂದು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ನಿಮ್ಮ ಮಾತುಗಳಲ್ಲಿ ಬಂದಂತೂ ಗೊತ್ತಾಗ್ತದೆ ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ. ಇದು ಒಂದು ಟೀಮ್ ವರ್ಕ್ ಅನ್ನೋದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಕೂಡ ಲಾಸ್ಟ್ ಸೀಸನ್ಗಿಂತ ಜಾಸ್ತಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತ ಗೊತ್ತು, ಆದರೆ ಅದಕ್ಕೂ ಮುಂಚೆ ಒಂದು 2 ವಿಚಾರಗಳಿದೆ. ಪ್ರತಿ ಸಲನೂ ಬಿಗ್ ಬಾಸ್ದು ಯಾವುದೇ ಸ್ಟೋರಿ ಅಥವಾ ಪೋಸ್ಟ್, ಏನೇ ಸುದ್ದಿ ಪೋಸ್ಟ್ ಆಗೋದಕ್ಕೂ ಜೊತೆಗೆ ಒಂದು ಹ್ಯಾಶ್ಟ್ಯಾಗ್, ಒಂದು 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ ಮೂಲಕ ಪೋಸ್ಟ್ ಆಗತ್ತೆ. ಅದನ್ನ ಕಲರ್ಸ್ ಕನ್ನಡ ಟೀಮ್ ಕ್ರಿಯೇಟ್ ಮಾಡಿರ್ತಾರೆ. ಅದಾದ್ಮೇಲೆ ಕ್ರಿಯೇಟ್ ಆಗೋ ಹ್ಯಾಶ್ಟ್ಯಾಗ್ಗಳು ಅದು ಬೇರೆ ಬೇರೆ. ಆದರೆ 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ಗಳು ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರ ಜೊತೆ ಒಂದು ಫೋಟೋ ಆಪರ್ಚುನಿಟಿ, ಪ್ರಾಪ್ಸ್ ಪ್ಲೀಸ್. ಅದನ್ನ ಈಗ ಇವರೆಲ್ಲ ಸೇರ್ಕೊಂಡು ಅನ್ವಿಲ್ ಮಾಡ್ತಾರೆ ನಿಮ್ಮ ಮುಂದೆ ಅಫಿಷಿಯಲ್ ಆಗಿ ಇವತ್ತು ಈ ವೇದಿಕೆಯಲ್ಲಿ. ಹ್ಯಾಶ್ಟ್ಯಾಗ್ BBK11 ಏನಾದ್ರು ಬನ್ನಿ. ಹ್ಯಾಶ್ಟ್ಯಾಗ್ ಕಲರ್ಸ್ ಕನ್ನಡ, ಹಾಗೆ ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ. 3 ಹ್ಯಾಶ್ಟ್ಯಾಗ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಹೌದು ಸ್ವಾಮಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸರ್ಗೆ ಒಂದು ಪ್ರಶ್ನೆ ಇದೆ ಸರ್. ಅದು ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ ಅಂತ ಶುರು ಆಗ್ತಾ ಇದೆ. ಸೊ ಈ ಸಲ ಏನೆಲ್ಲ ಹೊಸದು ಎಕ್ಸ್ಪೆಕ್ಟ್ ಮಾಡ್ಬೋದು? ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ? ಅಫ್ಕೋರ್ಸ್ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವೆನ್ ಅಂತ ಮಾಡಿದ್ದೇವೆ. ಅದು ಬಿಟ್ಟು ನಾವು
ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಈ ಸತಿ ಪ್ಲ್ಯಾನ್ ಇದೆ. ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನು ನಾವು ರಿವೀಲ್ ಮಾಡ್ತೇವೆ. ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗಿಂತ ಮೊದಲೇ ನಿಮಗೆ ಸ್ವಲ್ಪ ನಮ್ಮದು ಹೆಸರು ಗೊತ್ತಾಗುತ್ತೆ. ಸೊ ಅದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ. ಅದು ಬಿಟ್ಟು ಕಂಟೆಸ್ಟೆಂಟ್ಗಳೆಲ್ಲ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಓಕೆ, ಅದು ಬಿಗ್ ಅನೌನ್ಸ್ಮೆಂಟ್ ಆಕ್ಚುಲಿ. ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು. ಸೊ ಅಂದ್ರೆ ರಾಜಾರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ಹೋಗಿ ವೋಟ್ ಮಾಡಬಹುದು. ಆ ವೋಟಿಂಗ್ ಪ್ರಕಾರ ನಾವು ಅವರನ್ನ ಡಿಸೈಡ್ ನಮ್ಮ ತಂಡ ಆ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ ಕಂಟೆಸ್ಟೆಂಟ್ಸ್ ನ ಮುಂಚೆನೆ ರಿವೀಲ್ ಮಾಡ್ತಾರೆ. ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ, ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಸೊ ಅದೊಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್. ಓಕೆ, ಇಷ್ಟು ವಿಚಾರಗಳು. ಈಗ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಬಹುದು. ಅಲ್ಲಿ ಮೈಕ್ ಕೊಟ್ಬಿಡಿ. ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಮೈಕಲ್ಲೇ ಕೇಳಿ. ನಾವು ಮಾತಾಡೋದ್ಮೇಲೆ ಬೇರೆ ಕ್ವಶನ್ ಹಾಕೊಂಡ್ಬಿಡ್ತೀರಾ. ರಾಷ್ಟ್ರದ ಬರ್ತ್ಡೇಕಿನ ಮೊದಲು ಪ್ರೆಸ್ ಮೀಟ್ ಇದೆ. ನಾನು ಕರೆದು ಹೇಳಿದೆ ಮೈಕಲ್ಲಿ ಮಾತಾಡಿ ನೀವು ಪ್ರಶ್ನೆ ಕೇಳ್ತಾ ಇಲ್ಲ ಅಂತ. ಅದು ಬಂದಾಗ ಚಾನಲ್ ಅಲ್ಲಿ ಅವ್ರ ಕ್ವಶನ್ಗಳೇ ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಶಾರದಾ ಅವ್ರಿಗೆ ನಿಮಗೆ ಮೈಕ್ ಬೇಡವಲ್ಲ, ಬೇರೆಯವ್ರಿಗೆ ಬೇಕಲ್ಲ. ಮೈಕ್ ವರ್ಕ್ ಆಗ್ತಾ ಇತ್ತು, ನಿಮಗೆ ತಾಳ್ಮೆ ಇರಲಿಲ್ಲ. ನಿಮಗೆ ಮೈಕಲ್ಲಿ ಕೇಳಿ, ದಯವಿಟ್ಟು ಪಾಸ್ ಮಾಡಿ. ಇಟ್ಸ್ ಓಕೆ. ಐ ಜಸ್ಟ್ ವಾಂಟ್ ಯು ಟು ನೋ ಆಲ್ ಆಫ್ ಯು. ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂಥ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕ್ತಾರೆ. ಏನಿಲ್ಲ, ಅರ್ಜೆಂಟಲ್ಲಿ ಏನಿಲ್ಲ. ಬಟ್ ದಯವಿಟ್ಟು ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒಂದು ರಿಕ್ವೆಸ್ಟ್. ಓಕೆ, ಒಂದು ನಿಮಿಷ. ಲೋಕಿ ಕೇಳ್ಬೇಕಾದ್ರೆ. ಓಕೆ ಸರ್, ಮೊದಲಿಂದ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದಿದೆ. ಅದು ಈ ಸರಿ ಸುದೀಪ್ ಸರ್ ನಿರೂಪಣೆ ಮಾಡ್ತಾ ಇಲ್ವಾ ಅಂತ. ಸೊ ಅನಂತರದಲ್ಲಿ ಪ್ರೊಮೋ ಒಂದು ಎಲ್ಲರಿಗೂ ಕ್ಲಾರಿಟಿ ಸಿಕ್ತು. ಬಟ್ ನಿಮ್ಮ ಮನಸ್ಸಲ್ಲಿ ಇತ್ತಾ ಸರ್, 10 ವರ್ಷ 10 ಸೀಸನ್ ಮಾಡಿದೀನಿ, ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರ ಯೋಚನೆ ಇತ್ತಾ? ಇತ್ತು ಸರ್. ಮತ್ತೆ ಏನಿದೆ, ಇದೇನು ಗಿಮಿಕ್ ಮಾಡಿ ಯಾವುದೋ ಪ್ರೋಮೋ ನಾನು ಮಾಡಬೇಕಾಗಿಲ್ಲ, ಗಿಮಿಕ್ ಮಾಡಿ ಅವ್ರಿಗೂ ಮಾಡಬೇಕಾಗಿಲ್ಲ. ಅಷ್ಟು ಮಟ್ಟದಲ್ಲಿ ಐ ಥಿಂಕ್ ಗಿಮಿಕ್ ಇಂದ ಓಡುವಂತ ಜೀವನದಲ್ಲಿ ನಾವು ಯಾರು ನಡೆಸ್ತಾ ಇಲ್ಲ ಸರ್. ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವ್ದು ಕಂಡೀಷನಿಂಗ್ ಅಂತ ಅಲ್ಲ, ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ 10 years ಜರ್ನಿ ಆಗ್ತಾ ಇರಲಿಲ್ಲ. ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಾಗ ಕೆಲವು ನ್ಯೂಸ್ ತಲುಪಿಸ್ತೀರಾ. ನನಗಿಲ್ಲೋ ಅಲ್ಪನೋ ಸ್ವಲ್ಪನೋ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ. ಒಂದ್ ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ. ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ, ನಾವ್ ಯಾರು ಹೇಳಲ್ಲ ಅಂತ. ಅದು ಮುಖದ ನೋಡಿದಾಗ ಯಾಕೋ ಬರೀ ಇಲ್ಲೇ ಇದ್ದೀನಿ, ಹೋಗಕ್ಕಾಗ್ತಲ್ಲ. ಸೆಕೆಂಡ್ಲಿ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಐ ವಾಸ್ ಜೆನ್ಯೂನ್ಲಿ ಪುಟಿಂಗ್ ಇಟ್ ಅಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್, ನೋ ಡೌಟ್. ಅಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್, ಪೀಪಲ್ ಲವ್ ಇಟ್. ನಾನು ಬಿಗ್ ಬಾಸ್ ಅರ್ಧ ಅಲ್ಲ 90% ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೇ ಬಿಕಾಸ್ ಜನ ತುಂಬಾ ಪ್ರೀತಿಯಿಂದ ಅದನ್ನ ನೋಡ್ಬೇಕಾದ್ರೆ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಅಂಡ್ ಡೆಲಿವರ್ ವಾಟ್ ದೇ ವಾಂಟ್. ಯಾವುದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ. ಅಂದ್ರೆ 4 ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು. ನಾನು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಭಾನುವಾರ ಶೂಟಿಂಗ್ ಮಾಡಿದ್ರೆ, ಯಾಕಂದ್ರೆ ಭಾನುವಾರ ಟ್ರಾವೆಲಿಂಗ್ ಅಲ್ಲಿ ಹೊರಟಬೇಕು. ಶುಕ್ರವಾರ ಎಲ್ಲೇ ಇದ್ರು ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ನಾನು. ಬಿಕಾಸ್ ಐ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್, ಹ್ಯಾವ್ ಟು ಡೂ ಜಸ್ಟಿಸ್. ಸೊ ಹಾಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್, ಇಟ್ ಗೋಸ್ ಆನ್ ಟಿಲ್ ನೈಟ್. ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ, ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು. ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ ತೆಗೆದಿರ್ತಾರೆ, ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು.
ಸೊ ನನ್ನನ್ನು ಶನಿವಾರ ಸ್ಟಾರ್ಟ್ ಆದ್ರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದು ಅವ್ರು ನಮ್ಮನ್ನ. ಸೊ ಅಲ್ಲಿ ಹೋಗೋ ಸೊ ಇಟ್ ಇಸ್ ಅ ಪ್ರಾಸೆಸ್. ಆಗ ಬಂದಾಗ ಐ ಹ್ಯಾಡ್ ಅ ಚಾಟ್ ವಿತ್ ಎವ್ರಿಬಡಿ. ಐ ಸೆಡ್ ಐ ಥಿಂಕ್ 10 years ಆಯಿತು. ಐ ಮೀನ್ ಯು ಗೋ ಹೆಡ್ ವಿತ್ ಸಮಬಡಿ ಎಲ್ಸ್ ಮಾಡಿ ಅಂದ್ಬಿಟ್ಟು, ಅದು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಲ್ಲ, ಅಥವಾ ನಾಟ್ ಬಿಕಾಸ್ ದೇ ಹ್ಯಾವ್ ಆಲ್ವೇಸ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ it's become a part of my, what do you say, household talk. ಬಿಗ್ ಬಾಸ್ ಅಂದ ತಕ್ಷಣ ನಮ್ಮನೇಲಿ ಕೂತಿ ಯಾರೋ ಒಬ್ರು ಬೈತಾ ಇದ್ರು ನನಗೆ ಬೈತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಇಟ್ ಇಸ್ ಬಿಕಮ್ ಲೈಕ್ ದಟ್. ಸೊ ನೀವು ಹೇಳಿದ ಸತ್ಯನೇ. ಆ್ಯಂಡ್ ಬಟ್ ಇದನ್ನ ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಎಂಡಮಾಲ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು ಒಪ್ಸಕ್ಕೆ ಫಸ್ಟ್ ಟೈಮ್ 10 ವರ್ಷದಲ್ಲಿ. ಅವಾಗ ಅನ್ನಿಸ್ತು ಅಯ್ಯೋ ಫಸ್ಟ್ ಸೀಸನ್ನೇ ಮಾಡಬೇಕಿತ್ತು, ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ ಅಂದ್ಬಿಟ್ಟು ಅಂತ. ಜಸ್ಟ್ ಕಿಡಿಂಗ್. ಬಟ್ ಯಾ ಸರ್ ಈ ಬಾರಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಸ್ವರ್ಗ ನರ್ಕ ಅನ್ನೋದು. So, ಮೈಕು ಈಗ ಪಾಸ್ ಆಗ್ಬೇಕು. ಸರ್, ಪ್ರಶ್ನೆ ಹೌದು, ಒಬ್ರು ಒಂದೇ ಪ್ರಶ್ನೆ ಕೇಳಬೇಕು. ಇದು ರಿಕ್ವೆಸ್ಟ್ ಶಾರದಾ ಮೇಡಮ್. ಸರ್ ಮನೆಯ ವಿನ್ಯಾಸ ಕೂಡ ಅದೇ ತರ ಇರುತ್ತಾ, ಸ್ವರ್ಗ ನರಕ ತರ? ಸರ್, ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ತೆ. ಆಯ್ತು ಸರ್. ಸರ್, ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದನೇ ಕೇಳ್ತಾ ಇರೋದು. ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ತೀವಿ. ಸೆಟ್ಟಲ್ಲಿ ಕೆಲವೊಂದ್ಸಲ ರೀಟೇಕ್ಸ್ ಕೂಡ ಆಗ್ಬೋದು. ಯಾವತ್ತು ಸುಸ್ತಾಗಲ್ವಾ ಸರ್, ನಿಮಗೆ ಕಾಲು ನೋವು ಬರೋದು? ಯಾವ ರೀಟೇಕು ಇಲ್ಲ ಅಲ್ಲಿ. ಹಿಂಗ್ ರೀಟೇಕ್ ಆಗುತ್ತೆ. ಸುಮ್ಮನೆ ಒಂದು ಸರ್ಫೇಸ್ ಲೆವೆಲ್ ಥಿಂಕ್ ಮಾಡೋಣ ಸರ್. ಓಕೆ, ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕ್ಯಾನ್ ದೇರ್ ಬಿ ಎ ರೀಟೇಕ್? ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನಗೂ ಅವ್ರಿಗೂ ಲಿಂಕ್ ಆಯ್ತು ಅಂದ ತಕ್ಷಣ ಇಟ್ ಇಸ್ ಲೈವ್. ನನಗೂ ಅವ್ರಿಗೂ ಲೈವ್. ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟ್ ಆಗಿ ಸ್ಪಂದಿಸಬೇಕು, ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು. ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ, ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೊಡೋ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಅ ರೀಟೇಕ್. ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತವರೆಗೂ 10 ವರ್ಷದಲ್ಲಿ. ಎಲ್ಲೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತಗೊಳ್ಳೋಣ ಅಂತ ಬಂದಿದೆ. ಯಾವಾಗಂದ್ರೆ ಬಿಗಿನಿಂಗ್ ಅಲ್ಲಿ ನಾವೇನು ಓದ್ತೀವಿ, ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವೊಂದು ಹೇಳ್ತೀವಿ ಗೊತ್ತಾ, ಏನೋ ಒಂದಿಷ್ಟು ಒಂದು ಶೀಟ್ ಅಷ್ಟು ಓದ್ತೀವಿ. ಅದು ದೇರ್ ಕ್ಯಾನ್ ಬಿ ಅ ಲಿಟಲ್ ಫಾರ್ಮುಲಾಸ್. ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್, ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ಕಾಲು ನೋವು ಬರಲ್ವ ಅಂತ. ಸರ್, ಇದು ಒರಿಜಿನಲ್ ಸರ್. ಇನ್ನೊಂದು ಕಡೆ ಹೀರೋ ತೋರ್ಸ್ಕೊಳಕ್ಕಾಗಲ್ಲ, ಅದಕ್ಕಂತ ಅದ್ಭುತವಾದಂಥ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ. ಅಲ್ಲೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡಿಸ್ಕೊಂಡು ಎಲ್ಲ ಮಾಡಿ ನತ್ತಿಕೊಂಡು ನಿಂತ್ಕೊಳ್ಳೋದು. Sir, this is Shilpa from BTV. Sir. ಹಾಯ್ ಶಿಲ್ಪ ಅವರೇ. Hi sir, ಹೇಗಿದ್ದೀರಿ? ಐ ಆಮ್ ಗುಡ್. ಸರ್, ಇವಾಗ ಮುಗಿಸಿದ್ದೀರಾ 11ನೇ ಸೀಸನ್ನು. ಬಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೆ ಹೋಗಿರ್ತಾರೆ. ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮ್ಗೆ? See, as long as I know I don't have any personal agenda with them. ಅವ್ರು ಒಳಗಡೆ ಮಾಡೋದು ಶೋಗೋಸ್ಕರ ಮಾಡ್ಬೇಕಾದ್ರೆ ಸಾವಿರ ಮಾಡಬೇಕಾಗತ್ತೆ. ದೇ ಹ್ಯಾವ್ ಟು ಡೂ ಅ ಲಾಟ್ ಟು ಸರ್ವೈವ್ ಇನ್ಸೈಡ್. ಮಾಡಲಿಲ್ಲ ಅನ್ಕೊಳ್ಳಿ, ನೀವಾಗೆ ಹೇಳ್ತಾರೆ ಏನ್ ದಿಸ್ ಕ್ಯಾರೆಕ್ಟರ್ ಸೋ ಬೋರಿಂಗ್, ಥ್ರೋ ಹಿಮ್ ಔಟ್. ಬಟ್ ಇಫ್ ಇಟ್ ಡಸ್, ದೆನ್ ಯು ಸೇ ಈಸ್ ಓವರ್ ಡೂಯಿಂಗ್ ಇಟ್. ಸೊ ಇಟ್ಸ್ ಅ ವೆರಿ ರೇಸರ್ ಎಡ್ಜ್ ಆಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆನ್. ನಾವು ಜಸ್ಟ್ ಇಮ್ಯಾಜಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಅ ಬ್ಯಾಡ್ ಡೇ. ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ? ಬಟ್ ಅದನ್ನ ಮರೆತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದರೆ ಮೇಡಮ್, ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್, ಆ್ಯಂಡ್ ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಇಟ್ ಈಸ್ ನಾಟ್ ಎನ್ ಆಪ್ಷನ್, ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ. ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ. ದಟ್ ಈಸ್ ವೈ ಐ ಸೆಡ್ ಐ ಹ್ಯಾವ್ ಟು ಗೋ ಆನ್ ಅ ಫ್ರೈಡೇ. ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೊಳ್ತೀವಿ. ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು, ತರಿಸ್ಕೊಡೋಣ, ನೋಡೋಣ. ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣವೇ ದಿಸ್ ಕ್ಯಾರೆಕ್ಟರ್ ಇಸ್ ಗೋಯಿಂಗ್ ಟು ಗೆಟ್ ಇಟ್, ಇವನಿಗಿದೆ ಈ ವಾರ ಅಥವಾ ಇವರಿಗಿದೆ ಈ ವಾರ. ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಇಟ್ಸ್ ಜಸ್ಟ್ ಆನ್ ದ ಅದರ್ ವೇ ಅರೌಂಡ್ ಬಿಕಾಸ್ ಆಫ್ ಅ ಪರ್ಸೆಪ್ಷನ್. ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗುತ್ತೆ, ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರಲ್ಲ,
ಅದು ಯಾವುದು ಮುಖ್ಯ ಆಗಲ್ಲ. ಐ ಹ್ಯಾವ್ ಟು ಡೂ ಗುಡ್ ಜಸ್ಟಿಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ದೇರ್ ಟು ಮೈ ಬೆಸ್ಟ್ ಎಬಿಲಿಟಿ. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಐ ಕೆನಾಟ್ ಗೋ ರಾಂಗ್. ಫ್ರಾಂಕ್ಲಿ ಸ್ಪೀಕಿಂಗ್, ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ದ ಕಾಂಟೆಸ್ಟೆಂಟ್ಸ್, ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರಾಂಗ್. ಆ್ಯಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ಸೆನ್ಸ್, ಐ ಕ್ಯಾನ್ ಟಾಕ್, ಅಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಆ್ಯಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸಿಗೆ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ಕಾಗಲ್ಲ ಮೇಡಮ್. ಸೊ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ. ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನೌ. ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀರಿ, ನನ್ನ ಆನ್ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಬೇಕು. ಇಲ್ಲ ಅಂದರೆ ಯು ವಿಲ್ ಥಿಂಕ್ ದಟ್ ಐ ಆಮ್ ಥಿಂಕಿಂಗ್ ಸಮಥಿಂಗ್ ಆರ್ ಸಂಬಡಿ ಇಸ್ ಪ್ರಾಂಪ್ಟಿಂಗ್ ಸಮಥಿಂಗ್ ಹಿಯರ್ ಅಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಆನ್ಸರ್ ಅಲ್ವಾ. ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಸೊ ಆಲ್ ದಿಸ್ 10 years ವೆನ್ ಆ ಇಂಟ್ರಾಕ್ಷನ್ ಅನ್ಬೇಕಾದ್ರೆ ಇಟ್ ಈಸ್ ಅಬೌಟ್ ಮೀ, ನಾನು ಕೊಡೋ ಉತ್ತರಗಳು, ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ. ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಮೈ ಡೈರೆಕ್ಟರ್, ಮೈ ಟೀಮ್, ದ ಎಪಿಸೋಡ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡೀತಾ ನಿಮ್ಗಳಿಗೂ ಒಳ್ಳೆ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಇಟ್ಸ್ ಬಿಗ್ ಬಾಸ್ ಇಸ್ ಟಾಟ್ ಮಿ ಅಬೌಟ್. ಸರ್ ನಾನು ಕೇಳಿದ್ದೀನಿ ಸರ್, 10 ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ, ನಾನೇ ಬಿಗ್ ಬಾಸ್. ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು, ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು. ಸೊ ಒಂದು ಕ್ವಶನ್, ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು, ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ, ಆ ವಾಯ್ಸ್ ಜೊತೆ ಮಾತಾಡ್ತೀರಾ, ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ, ಯಾರು ಬಿಗ್ ಬಾಸ್? ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾನಂತಲ್ಲ ಹಾಗೆ. ಇವೆ ಪಾಯಿಂಟ್ ಅದಲ್ಲ. See, the point is, doesn't matter. The fact that everybody likes to believe I'm the one. And ಅಲ್ಲಿ ಹೋದ ತಕ್ಷಣ ಬಿಗ್ ಬಾಸ್ ಅಂತ ನೀವೇನು ಹೇಳ್ತೀರಿ, ನೀವು ಕೇಳಿದ್ದಕ್ಕೆ ನಾನೇ ಬಿಗ್ ಬಾಸ್ ಅಂತ ನಿಮಗೆ ಹೇಳಿದ್ದೆ ನಾನು. The fact is, it doesn't matter. ಅಲ್ಲಿ what matters is ನನ್ನ ವೀಕ್ಷಕರು ಅದೇ ಹ್ಯಾಪಿ, ದಿಸ್ ರೇಟಿಂಗ್ ಅಂತ, is it doing well? How should it matter who's the big boss, who's not the big boss, who's paying, who's not paying? As long as the whole intention of coming together. It's a very consolidated, very big effort of ತುಂಬಾ ಜನದ್ದು ಕೂಡ್ಕೊಂಡ್ಬಂದಿರೋ ಎಫರ್ಟ್ ಅದು. So the big boss is actually the number that came finally. So many million, so many billion. ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ, ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ. ಅದು ಬಂದಿಲ್ಲ ಅನ್ಕೊಳ್ಳಿ, ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ 1 million view, 50 lakhs ಇದು, 1 something TR, TVR, whatever. It makes no sense. I think the biggest thing for Big Boss is the success it has brought in. The ಜನಗಳ ಪ್ರೀತಿ, ಜನಗಳು ಒಂದು ಆತುರದಿಂದ 9 ಗಂಟೆ 9:30 ಕಾಯ್ತಾರೆ. That whole thing is making everybody become so humble. ನೀವು ಕೇಳಿದಾಗ ಹೇಳಲೇಬೇಕು, ಹೇಳ್ತೀವಿ ಅಷ್ಟೇ. ಬಿಕಾಸ್ ಅವ್ರು ಹೇಳಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದಿಲ್ಲ. ಐ ಥಿಂಕ್ ಬೇಸಿಕಲಿ ಅದನ್ನ ಜನಗಳಲ್ಲೇ ನೋಡಿದ್ದೀನಿ ನಾನು. ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತಗೊತಾರೆ, ಹೇಳ್ತಾರೆ, ಮಾಡ್ತಾರೆ. ದಟ್ ಇಸ್ ನಾಟ್ ಈವನ್ ಐ ರಿಯಲೈಸ್. ಓಕೆ, ಇಟ್ಸ್ ಅ ಪರ್ಸೆಪ್ಷನ್. ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗುತ್ತೆ, ಇರಬೇಕಾಗುತ್ತೆ, ಅದ್ರಲ್ಲಿ ತೂಕವಾಗಿ ಇರಬೇಕಾಗುತ್ತೆ ವೇದಿಕೆ ಮೇಲೆ ಅಂತ. ಸೊ ಜಸ್ಟ್ ಗೋಯಿಂಗ್ ಇಟ್. ಪ್ರಕಾಶ್ ಸರ್ ಏನಾದ್ರು ಚೇಂಜ್ ಆಗಿದೆ ಸರ್? ಪ್ರಶಾಂತ್ ಸದ್ಯಕ್ಕೆ ತಾ ಹೆಸರು ಚೇಂಜ್ ಮಾಡಿದ್ವಿ. ವೆನ್ಯೂ ಅದೇ ಪ್ರಶಾಂತ್ ಅಂತ ಕಲರ್ಸ್ ಕನ್ನಡ ಕರ್ನಾಟಕದಲ್ಲಿದ್ದಾರಮ್ಮ. ಇವರಿಬ್ಬರ ಹೆಸರು ಬಂತು ನಿಮಗೆ ಬಾಯಲ್ಲಿ. ಸುದೀಪ್ ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅಂಡ್ ಆಲ್ ದಟ್, ಅಂಡ್ ಯು ಆರ್ ಹ್ಯಾಪಿ ದಟ್ ದಿಸ್ ಶುಡ್ ಹ್ಯಾವ್ ಹ್ಯಾಪನ್ ಇನ್ ದ ಫಸ್ಟ್ ಸೀಸನ್ ಅಂತ. ಹಾಗಿದ್ರೆ ರೆಮ್ಯುನರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮ್ಗೆ ಅಂತ? ನನ್ನ ತಟ್ಟೆ ಎಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು, ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು. ಸೊ ಈಗ ನನ್ನ ಯೋಗ್ಯತೆಯನ್ನು ನೀವು ಹೇಳಿ. ಅಲ್ಲ, 11ನೇ ಸೀಸನ್ ಅಷ್ಟೇ ನಿಮ್ಗೆ ಡಿಮಾಂಡ್ ಇರ್ಬೇಕಲ್ಲ ಸರ್, ಅಷ್ಟೇ ರೆಮ್ಯುನರೇಷನ್ ಇದಾಗಿರ್ಬೇಕು. ಅದಕ್ಕೆ ಕೇಳಿ. ಈಗ ಏನು ನಿಮಗೆ ಬೇಜಾರಾಗ್ತಾ ಇದೆಯೋ ಖುಷಿ ಆಗ್ತಾ ಇದೆ ಸರ್? ನೀವು ಅದು ಎಷ್ಟು ಅಂದ್ರೆ ಹೇಳೋದ್ರೊಳಗೆ ಏನು ಅಂತ ಹೊಸ ಅಧ್ಯಾಯ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ರೆಮ್ಯುನರೇಷನ್ ಏನು ತಗೊಂಡ್ರು ಅದೇನಾ? ಒನ್ ಥಿಂಗ್ ಐ ಟೆಲ್ ಯು, ದಿಸ್ ಹೋಲ್ ಥಿಂಗ್ ದಟ್ ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಆಫ್ ಪೇಮೆಂಟ್. ಸೊ ಜಸ್ಟ್ ಸೊ ಯು ನೋ, ಐ ಆಮ್ ಅ ವೆರಿ ಎಥಿಕಲ್ ಪರ್ಸನ್. ನಾನು ಅದರಲ್ಲೇನಿಲ್ಲ.
ನನಗೆ ಸುಸ್ತಾಗ್ತಾ ಇತ್ತು, ನನಗೆ ತುಂಬಾ ಟ್ರಾವೆಲ್ ಆಗ್ತಾ ಇತ್ತು. ಅದನ್ನ ಐ ಜಸ್ಟ್ ರಿಕ್ವೆಸ್ಟೆಡ್ ದೆಮ್, ಅದರ್ ದೆನ್ ದಟ್ ದೇರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಅಂಡ್ we should always understand that we all have a market. The region has a market. Everything has a market. And of course, ನನಗೆ ಏನು ದುಡಿಬೇಕು ಅಂತ ಇದ್ದೀನೋ ಅದನ್ನ 10 ವರ್ಷ ಇಲ್ಲಿ ತೊಗೊಂಡಿದ್ದೀನಿ, 22 ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ, ನಾನು ಚೆನ್ನಾಗಿ ದುಡಿತಾ ಇರ್ತೀನಿ ತಾನೆ. ಬನ್ನಿ ಅವಾಗ ಊಟಕ್ಕೆ. ಆ ಕಡೆ ಒಂದು ಮೈಕ್ ಪಾಸ್ ಮಾಡ್ಬೋದಾ ನೋಡಿ? ಸುದೀಪ್ ಸರ್, ತುಂಬಾ ಜನ ಕ್ವೆಶನ್ಸ್ ಇಟ್ಕೊಂಡಿದ್ದಾರೆ. ಇಲ್ಲಿ ಈ ಕಡೆ ಮಂಜುನಾಥ್ ಶ್ರೀನಿವಾಸ್ from I think just pass this on also so that ಅಲ್ಲಿ ವೆಂಕಟೇಶ್ ಸರಿ ಕೊಟ್ಬಿಡಿ. ಸುದೀಪ್ ಸರ್, ಬಿಗ್ ಬಾಸ್ ಸೀಸನ್ 11 ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದನೂ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ. ಸೀಸನ್ 11 ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ? ಇರೋರೆಲ್ಲ ಕಾಮನ್ ಆಗಿದ್ದಾರೆ. ಕಾಮನ್ ನಥಿಂಗ್, ಐ ಡೋಂಟ್ ನೋ. ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್. ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನನಗೆ ಹೇಳ್ಬಿಡಿ ಅಂತೀನಿ, ಡೋಂಟ್ ಟೆಲ್ ಮಿ ಅಂತೀನಿ. ಬಿಕಾಸ್ ಒಂದು ಲೀಕ್ ಆದರೆ ಅದು ಎಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳ್ಳೋದು ಬೇಡ. ಇನ್ನೊಂದು, ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ, ಚಕ್ರವರ್ತಿ ಇರ್ತಾರೆ, ಏನು ಕೇಳಲ್ಲ. ಸುದೀಪ್, actually, there is a Big Boss season 11 all the best. Thank you. ಒಂದೇ ಒಂದು ಕ್ವಶನ್ ಚಿಕ್ಕದು. ಸ್ವರ್ಗ ಕಾನ್ಸೆಪ್ಟ್ ಬಟ್ ಸ್ವರ್ಗ ಹೇಗಿರುತ್ತೆ, ನರಕ ಹೇಗಿರುತ್ತೆ, ಒಂಚೂರು ಜಲಕ್ಕೆ ಸ್ವರ್ಗದಲ್ಲಿ ಖಂಡಿತವಾಗ್ಲೂ ನರಕ ಕಾಣಿಸಲ್ಲ ಮ್ಯಾಮ್. ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಿಸಲ್ಲ. ಅಲ್ಲ ಇಷ್ಟೊತ್ತು ಅಲ್ಲ, ಒಂದ್ ಸ್ವಲ್ಪ ಜಲಕ್ಕೆ ಹೇಳ್ಬೋದು ಹೇಗಿರುತ್ತೆ ಅಂತ. ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ, ಆ ಥರ ಹೇಗೆ? ನರಕ ಅದು ಇವಾಗಲೇ ಈಗ ಹೆಂಗಂದ್ರೆ ಹೇಳ್ತೀನಿ ಕೇಳಿ. ನಾ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು, ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕ ಪರ್ಸೆಪ್ಷನ್. ಸೊ ಸರ್ ಅದನ್ನೇ ಹೇಳಿ, ನರಕದ್ದೇ ಹೇಳಿ. ಏನ್ ಹೇಳ್ಬೇಕು ಹೇಳಿ? ಅಲ್ಲ, ಹೇಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ? ನಾನಂತೂ ಹೋಗಿಲ್ಲ ಅಲ್ಲಿ, ನನಗೇನು ಗೊತ್ತು. ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ. ಹೇಳ್ರಿ ಪ್ರಶಾಂತ್. ಅಂದರೆ ಈಗ ಹೆವನಲ್ಲಿ ನಿಮಗೆಲ್ಲ ಫೆಸಿಲಿಟಿಗಳನ್ನು ಕೊಡ್ತೇವೆ. ಹೆಲ್ಲಲ್ಲಿ ಅಂದರೆ ತುಂಬ ಅಂದರೆ ಆ ಥರ ಫೆಸಿಲಿಟಿಗಳು ಏನೂ ಇರಲ್ಲ. ತುಂಬ ಅಂದರೆ ಬೇಸಿಕ್ ಒಂಥರ ಜೈಲ್ಗಿಂತಲೂ ತುಂಬ ಕಡೆ ಆಗಿರುತ್ತೆ. ಹೆವನಲ್ಲಿ ಎಲ್ಲ ಫೆಸಿಲಿಟಿಗಳು ಎಲ್ಲ ಹಾಗಂತ ಬೆಳಗ್ಗೆ ಇದ್ರೆ ಅವರು ಚೆಂಬಿಟ್ಕೊಂಡು ಕೆರೆಗೆ ಹೋಗೋದಲ್ಲ, ಅದೆಲ್ಲ ಇದೆ, ಬೇಸಿಕ್ಸ್ ಅದೆಲ್ಲ ಇದೆ. ಪ್ರಶಾಂತ್ ಸರ್ ಅಲ್ಲಿ ಸರ್, ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ. ಸೊ ಇವಾಗ 11th ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನು ಮಾಡಬೇಕು ಅಂತ ಇದೆ, ನೀವು ಹೋಗಿದ್ದೀರಲ್ವಾ? ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತು ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ 11th ಇದು ಮಾಡ್ತಾ ಇರೋದು, ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ, ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು? ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಸುದೀಪ್ ಸಾರು ಅಂದರೆ ಇದರಲ್ಲಿ ತೊಗೊಂಡ್ರೆ ಇಂಡಿಯಾದಲ್ಲೇ ತೊಗೊಂಡ್ರೆ ಒಂದು ಸ್ಟ್ರೆಚ್ಚಲ್ಲಿ 11 ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸಾರ್ ಬಿಟ್ಟರೆ. ಇದು ಫಸ್ಟ್ ಟೈಮ್, ಅಂದರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟು 11 ಸೀಸನ್ಗಳನ್ನು ಮಾಡ್ತಾ ಇರೋದು. ಬ್ಯೂಟಿಫುಲ್ ಆಗಿ ಒಂದು ಯಾರಾದರೂ ಸೀಸನ್ ನಡೆಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್. ಅಲ್ಲ, ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್, ಕನ್ನಡದಲ್ಲೇ ಆಗ್ತಾ ಇರೋದು. ಹೌದು, ಅಂದರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫಿನಾಲ್ ತುಂಬ ಚೆನ್ನಾಗಿ ರೇಟಿಂಗ್ ಬಂದಿದೆ. ಅಂದರೆ ಅವ್ರು ಹೇಳಿದ್ರೆ ರೀಜನಲ್ ಮಾರ್ಕೆಟಿಂದ ಮಾರ್ಕೆಟಿಗೆ ವೇರಿಯೇಷನ್ ಇರುತ್ತೆ. ಬಿಗ್ ಬಾಸ್ಗಳು ಮಾಡೋ ಪ್ಯಾಟರ್ನ್ ಇರ್ಬೋದು, ನಡೆಸ್ಕೊಡೋ ರೀತಿ ಇರ್ಬೋದು, ಮಾರ್ಕೆಟಿಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ. ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಏನು ನಂಬರ್ ಮಾಡಿದ್ರಲ್ಲ ಕನ್ನಡ ಪಾಪ ತುಂಬ ಹೇಳಿದ್ರು. 11 ವರ್ಷ ನಡೆಸಿದ್ದು ನಾನು ಒಬ್ಬನೇ ಚಪ್ಪಾಳೆ. ಇಲ್ಲಿ ಯು ಆರ್ ರೈಟ್. ಹಾಯ್ ಮ್ಯಾಮ್. ಹಾಯ್ ಸರ್. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ 10th ಸೀಸನ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಎಲ್ಲರಿಗೂ ವೋಟ್ ಮಾಡ್ಬಿಟ್ಟು ಒಳಗೆ ಕಳಿಸ್ತಾ ಇದ್ವಿ. ಇವಾಗ ಅವ್ರ ಹೋಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು, ಈ ಸಲ ನಾವೇ ಕಂಟೆಸ್ಟೆಂಟ್ಸು
ಓಟ್ ಮಾಡ್ಬೋದು ನಮಗೆ ಬೇಕಾಗಿರೋ ಆಡಿಯನ್ಸ್ ಅಂತ ಅದು ಆ್ಯಕ್ಚುಲಿ ನಡೆಯತ್ತಾ ಇಲ್ವಾ ಸರ್? ಅದು ಕ್ಲಾರಿಟಿ ಬೇಕಿತ್ತು. ಅಯ್ಯೋ ನಡೆದಿಲ್ಲ ಅಂದ್ರೆ ನಿಮಗೆ ಅದು ಹೇಳೋದಿಲ್ವಲ್ಲ, ನಡೀಲೇಬೇಕು. ಇಟ್ಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಕಪಲ್ ಆಫ್ ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ ದಟ್ ದ ಆಡಿಯನ್ಸಸ್ ದೇ ಗೆಟ್ ಎ ಚಾನ್ಸ್ ಸೊ ಟು ಡಿಸೈಡ್ ಓಕೆ ಅವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ ಆ ವೋಟಿಂಗ್ ಮೇಲೆನೆ ಅವ್ರು ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇರ್ ದೇ ಶುಡ್ ಗೋ. ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ. Those few will get the opportunity to vote for the others. I think that's what it is, right, Prashant? ಅದು ಕಾನ್ಸೆಪ್ಟ್ ಸ್ಯಾಟರ್ಡೆ ನೀವು ವೋಟ್ ಮಾಡ್ಬೋದು, ಅದರ ನಂತರ ಅವ್ರಿಗೆ ಇದು ಅಲ್ಲಿ ಹೋಗಿ ಅವ್ರಿಗೆ ಪವರ್ ಸಿಗುತ್ತೆ. ಅದು ನೀವು ಸಂಡೇ ನೋಡಿ. ಬಟ್ ನಡೆಯುತ್ತದೆ ನೀವು ಹೇಳಿದ್ದು ವೋಟ್ ಆಗಿ ವೋಟಿಂಗ್ ನೋಡಿ. Prashant sir, I just want to add one thing to your question. Ma'am, please leave something for the Saturday and Sunday episodes to watch. Otherwise, we have to run the episode now. ಪ್ರಶಾಂತ್ ಸರ್ ಅಲ್ಲಿ ಅದರಲ್ಲಿ ಸ್ಪೆಷಲ್ ಪಾರ್ಟ್ನರಲ್ಲಿ 8 to 3 ರಮ್ಮಿಯಿಂದ ಇದೆ. ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡಿದವ್ರು ರಮ್ಮಿ ಆಡಿಸ್ತೀರಾ, ಆಮೇಲೆ ಅವ್ರು ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ. ಸುದೀಪ್ ಸರ್ ಪ್ರೋಗ್ರಾಮಿಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ. ಇದೊಂದು ಕ್ಲೈಂಟು ಅಂದರೆ ಯೂಶ್ವಲಿ ಅವ್ರು ತಗೊಂಡಾಗ ನಾವು ಅಂದರೆ ಸೇಲ್ ಆಗಿರುತ್ತೆ, ಸೇಲ್ ಮಾಡಿರುತ್ತೇವೆ. ಸೊ ಹಾಗಾಗಿ ಅದು ಅದು ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್? Can I take the answer? Please. Yeah. See, it's about what. Can you tell me the question so that I understand clearly in English? Is this possible for you? Or someone can translate for me? Exactly. Can you translate the question? Yeah. One sponsor here is from A to Rammi. So, what social message? He's asking A23 Rammi is a sponsor. Yeah. How should I subscribe? No. We will get the. Sudeep sir being the face of this. Yeah, so how should I subscribe and how do we win? See, there are two things. One is to win the show, and second is winning in A to Review. A to Review, I have no idea. But coming to the is the games banned in the state? The answer is no, right? It is allowed, very much allowed in the state. The government of India, government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are around, and also what all of us believe in our morality about following the rules of the government. So I think the state allows it, company is running it, company allows it, and it's an entertainment. It's anything can be misused. A lot of people misuse some things which are very right? So I think these are questions which are beyond the realms of our decision making. As far as the government allows it and it's relevant for us, we follow the government rules. ಓಕೆ, ಇದೇ ಪ್ರಶ್ನೆಗೆ ಸುದೀಪ್ ಸರ್ ಅನ್ಸುತ್ತೆ. Prashant? Sir, actually, ತಿಳುವಳಿಕೆ ಇರುವಂತ ಒಂದು ಸಮಾಜ ಸರ್ ನಮ್ದು. ಬುದ್ಧಿವಂತಿಕೆ ಇರುವಂತ ಸಮಾಜ. ಇಲ್ಲಿ ಸಿಗರೇಟ್ ಇದೆ, ಕುಡಿತಾ ಇದೆ, ಸಾಕಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ. ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು. ಸಮಾಜದಲ್ಲಿ ಕೋವಿಡು ಇದೆ, ಸಮಾಜದಲ್ಲಿ ಹೆಲ್ತು ಇದೆ, ಎಣ್ಣೆನೂ ಇದೆ. ಚಾಯ್ಸಸ್ ಆಫ್ ದ್ಯಾಟ್. ಆ್ಯಂಡ್ ಸೆಕೆಂಡ್ಲಿ, ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನಿಸುತ್ತೆ. ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೊಳ್ತಾರೆ, ತುಂಬ ದುಡ್ಡು ವಸೂಲಿ ಮಾಡ್ತಾರೆ. ಬಟ್ ಸಮ್ಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ, ಆ್ಯಂಡ್ ಟು ರನ್ ದ ಶೋ ಸಮ್ಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ. ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ. ಈಗ ನಮಗೆ ಆಸೆ ಇದೆ ಸರ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ A23 ಅಂತ ನೋಡ್ತಾ ಇದ್ದೀವಿ. ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯಿತು.
ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು, ಎಷ್ಟು ಜನಕ್ಕೆ ಕೆರಿಯರ್ ಆಯಿತು. ಕೆರಿಯರ್ ಆದವರೆಲ್ಲ ಹೋಗಿ ಏಟುದ್ರೇನೆ ಸಬ್ಸ್ಕ್ರೈಬ್ ಮಾಡೋದ, ಇಲ್ಲ ಅವರು ಏನು ಮಾಡ್ಕೊಂಡ್ರು, ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು, ಅದು ನೋಡಿ ವೀಕ್ಷಕರು ಏನು ಅನ್ಕೊಂಡ್ರು. ಆಲ್ವೇಸ್ ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅ ಬಿಗರ್ ಪಿಕ್ಚರ್ ಸರ್. ರೆಸ್ಟ್ ಆನ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್. ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು, ಮನೆಯವರು ಯಾರೇ ಎಲ್ಲರೂ ತಿಳುವಳಿಕೆ ಇರೋರು, ವಿ ಆಲ್ ನೋ ಹೌ ಟು ಮೇಕ್ ಅವರ್ ಚಾಯ್ಸಸ್ ಇನ್ ಲೈಫ್. ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ, ಒನ್ ವೈಫ್, ಒನ್ ಫಾದರ್. ಸರ್ ಇದು ಮೈನ್ಯೂಟ್ ಅಲ್ಲ ಸರ್. ಈಗ ಇಟ್ ಈಸ್ ಅಲ್ಲ ರಮ್ಮಿದು I think then you should go to Mr. Siddaramaiah sir's house, go to Modi sir's house, make a strike there. ಸುದೀಪ್ ಸರ್, We are all very lesser Indians with minimal power that I can't even answer you properly. ನಾನು ಮೋದಿ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಾಗಿದ್ದಿದ್ರೆ ಬೇರೆ ರೀತಿ ಆಗಿರೋದು ಸರ್. ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೇ ಬನ್ನಿ, ನಿಮ್ಗೆ ಆದಿದ್ದು ಖುಷಿ ನಾನು ಏನಾರು ಮಾಡ್ತೀನಿ. ಥ್ಯಾಂಕ್ ಯು. ಸುದೀಪ್ ಸರ್ ಇಲ್ಲಿ ಸರಿ ಮುಂದೆ ಸೆಂಟರ್. ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು. ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ. ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದ್ದೀರಾ? ಬಾಳೆ ಎಲೆ ನಾವು ಓಕೆ ನೋಡ್ತೀವಿ. ಅದೇ ತಮ್ನೇಲ್ಸ್ ಆಗುತ್ತೆ ಈಗ. I don't know, man. I mean, see, luckily, whenever I come on a Saturday, ವಾರದಲ್ಲಿ ವಾರ ಗಲಾಟೆ ಆಗಿರಲಿ, ಏನೇ ಆಗಿರಲಿ, ಎವ್ರಿಥಿಂಗ್, ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೇಮ್, ಅಂಡ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್, ಇವನ್ ದ ಮೆನ್. So I like to do something for them. So costumes ಅಂತ ಬಂದಾಗ we spend some time. ಏನು ಇವತ್ತಿಗೆ ಟ್ರೆಂಡ್ ಆಗುತ್ತೆ, ನಾವು ಏನು ವಸ್ತು ಮಾಡ್ಬೋದು. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಎಲ್ಲ ತೊಗೊಳಕ್ಕೆ ಹೋದಾಗ ದ ವೆರಿ ಔಟ್ಫಿಟ್ಸ್ ನಾನು ಏನು ಹಾಕ್ತಾ ಇದ್ದೆ, ಮೆಷರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್. ಸೊ ಐ ಗಾಟ್ ಇಟ್ ಇನ್ ಸಮ್ ಹೌ, ಆ್ಯಂಡ್ ಡಿಸೈನರ್ಸ್ ಆರ್ ಪಾವ ದೇ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಟು ಮೇಕ್ ಮೀ ಫೀಲ್ ನೈಸ್ ಆ್ಯಂಡ್ ಗುಡ್. ಆ್ಯಂಡ್ ಈ ಸತಿ ಏನೋ ಹಾಕಿದ್ದಾರೆ, ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಅವ್ರು ಹಾಕಿರೋ ಮೆಷರ್ಮೆಂಟ್ಸ್ ಅದೆಲ್ಲ ದೇ ಹ್ಯಾವ್ ಡನ್. And frankly speaking, we men have very minimal options. ನಿಮ್ಮ ಥರ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಜಿಪ್ ಅದೇ ಜಾಗದಲ್ಲಿ, ಬಟನ್ ಅದೇ ಜಾಗದಲ್ಲಿ, ಎಲ್ಲ ಅಲ್ಲೇ ಇರ್ತವೆ, ಏನು ಬದಲಾಗಲ್ಲ ನಮ್ಮದು. ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮಲ್ಲಿ ಒಂಚೂರು ಆಕರ್ಷಣೆ ಬರ್ತಾ ಇದ್ರೆ ಜಸ್ಟ್ ಥ್ಯಾಂಕ್ಫುಲ್ ಟು ಅವರ್ ಡಿಸೈನರ್ಸ್ ಆ್ಯಂಡ್ ಪ್ರಾಬಬ್ಲಿ ಎವ್ರಿವನ್. ಹಾಯ್ ಸರ್. ಸರ್ ನಮಸ್ತೆ ಸರ್, ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ 18 ಕನ್ನಡ. ಸರ್ ಒಂದು ಕ್ವೆಶನ್ ಏನು ಅಂತಂದರೆ, 10 ಸೀಸನ್ಸ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ, ಅದಕ್ಕೆ ಅಭಿನಂದನೆಗಳು. ಸೊ ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು, ಅದಾದಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ. ಸೊ ಅದಾದಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ. ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೀರಿ, ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ. ಬಟ್ ಫ್ರಮ್ ಪಾಸ್ಟ್ 4 ಸೀಸನ್ಸ್ 3 ಸೀಸನ್ಸಿಂದ ನೀವು ಒಳಗೆ ಹೋಗಿಲ್ಲ. ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಅಂತ ಅಷ್ಟೇ? ಇಟ್ಸ್ ನಾಟ್ ಅ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ. ಸಮ್ಟೈಮ್ಸ್ ಹೋಗ್ಬೇಕು ಅನ್ಸುತ್ತೆ, ಸಮ್ಟೈಮ್ಸ್ ಬೇಡ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ. ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್, ಇನ್ಸ್ಪಿರೇಷನ್ ಇರುತ್ತೆ. ಸೊ ಹೊರಗಡೆ ವಿ ಡೂ ಸಮ್ ಕುಕಿಂಗ್ ಅಂಡ್ ಜಸ್ಟ್ ಅಂಡ್ ದೆನ್ ಸೈಡ್. ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಅ ರಿಕ್ವೈರ್ಮೆಂಟ್. ನಾನು ಒಳಗೆ ಹೋಗೋದು, ನೀ ಗೋಯಿಂಗ್ ಇನ್ looks like a requirement. Sometimes the show is just going so beautiful that ನಾನು ಅವ ಒಳಗಡೆ ಹೋಗೋದು looks forced. ಅಂದರೆ I have to go in, I have to meet them. No, I think it's nice. ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯನೋ, ಅಂದರೆ ಎಲ್ಲಿವರೆಗೂ ಆ TV ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ, ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನಿಸಿದ್ದು. ಸೊ ಎಲ್ಲೋ ಮನೆ ತುಂಬ ಚೂರು ಆಗ್ತಾ ಇದೆ, ಯಾರಿಗೂ ಒಂಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್, ಬಟ್ ಐ ಡಿಂಟ್ ಫೈಂಡ್ ಇಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದ್ಯಾಟ್. ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದ್ಯಾನ್ ಕುಕಿಂಗ್. ಇಲ್ಲ, ಸತ್ಯ ಅದು. ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆ ಮನೆಯಲ್ಲಿ ಮಾಡೋಕ್ಕೂ ಭಾಳ ಕಷ್ಟ ಇದೆ. ಇವ್ರದ್ದು ಅಡುಗೆ ಮನೆ ಸರಿಯಿಲ್ಲ, ಅದು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ, ಏನು ಬರೋಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು. ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದ್ದೆ, ಬಾಗಿಲು ತೀರಿ ಒಳಗೆ ಹೋಗ್ಬಿಡ್ತೀನಿ ನಾನು, ಬೇಡ ನನಗೆ ಅಂತ.
But I think, see, we on both the things, whether I go inside or cook, it's only for the contestants. Only to make them feel that they are loved. And ನಾವಿದ್ದೀವಿ, ನಿಮ್ಮನ್ನು ನೋಡ್ತಾ ಇದ್ದೀವಿ, ನಾವು ಇದ್ದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡೂ ದಟ್. ಬಟ್ ಹೋಪ್ಫುಲಿ ಈ ಸೀಸನ್ ನಾವು ನೋಡ್ಬೇಕಂತ ಆಸೆ ಪಟ್ಟಿದ್ದೀವಿ ಸರ್. ಒಳಗಡೆ ನೀವು ನೀವು ಮೀಟ್ ಮಾಡ್ಬೇಕಂದ್ರೆ ಬಂದು ಮಾಡಿ ನನ್ನ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸುಶಾಂತ್ ಸರ್, ಒನ್ ಕ್ವೆಶನ್, ಲಾಸ್ಟ್ ಕ್ವೆಶನ್ ಇದು. ಐ ಥಿಂಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು. ಚಂದನ್ ಶೆಟ್ಟಿ ಸೀಸನ್ ಅವ್ರದ್ದೆ ಅದು ಲಾಸ್ಟ್ ಆಗಿದ್ದು. ಐ ಥಿಂಕ್ ಸಮೀರ್ ಆಚಾರ್ಯ ಅವರು ಸೀಕ್ರೆಟ್ ರೂಮ್ ಹೋಗಿದ್ದು. ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ. ನಿಮಗೆ ಗೊತ್ತಿಲ್ಲ ಯಾಕೆ ಅಂತ ಸರ್? ಹಾಗೆಲ್ಲ ಅದು ಕೂಡ ತುಂಬಾ ಸೀಕ್ರೆಟ್ ರೂಮಿಂದಲೇ ಕೆಲವು ನ್ಯೂಸ್ಗಳು ಆ ಕಡೆ ಈ ಕಡೆ ಅವನ ಪರಮ್ನ ಪಾಪ ಜೀವನ ಜಲಾಡ್ಬಿಟ್ಟಿದ್ರು ಎಲ್ಲ ಸೇರಿ. ಐ ಥಿಂಕ್ ದಟ್ ಹೌದು ದ ಹೋಲ್ ಕಾನ್ಸೆಪ್ಟ್ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ಎ ಡಿಫರೆಂಟ್ ಟರ್ನ್. ಅಂಡ್ ಇವಾಗ ಏನಾಗಿದೆ, ಕಾಂಪಿಟೇಷನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ವಿ ಡೋಂಟ್ ರಿಕ್ವೈರ್ ಇಟ್. ಓಕೆ, ಬಟ್ ಆ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಇಷ್ಟಪಡ್ತಾರೆ. ಎಪಿಸೋಡ್ ನೋಡಿ ಮಾಡ್ತಾರೆ. ದಯವಿಟ್ಟು ಒಂದು ಕ್ವೆಶನ್ ಒಬ್ರು ಹೇಳಿ, ಎಲ್ಲರಿಗೂ ಅವಕಾಶ ಸಿಗಬೇಕು. ಇಲ್ಲಿ ಸೆಂಟರ್. ಸೊ ಅಂದ್ರೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಬಾಳೆ ಎಲೆ ಬರಲ್ಲ ಅಂತ. ಮೇ ಬಿ ಬಾಳೆ ಎಲೆ ತುಂಬಾ ಸೀರಿಯಸ್ ಆಗಿ ಫಿನಾಲೆ ಬಂದಿತ್ತು, ಫಸ್ಟ್ ಇದ್ರಲ್ಲೇ ಬಂದ್ಬಿಡುತ್ತೆ. TRP ಹೈಯೆಸ್ಟ್ TRP ಫಿನಾಲೆ ಬಂತು ಅಂತ ಹೇಳ್ತಿದ್ರಲ್ವಾ, ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ಬರೀ 8 2 3 ಅಂತ ಹಾಕಿದ್ದಕ್ಕೆ ಸಾಹೇಬರು 3 ಕ್ವಶನ್ ಕೇಳಿದ್ರು. ನಾನು ಬಾಳೆ ಎಲೆ ಬಂದೆ ಇಲ್ಲಿ ಚೇರ್ ಹಾಕೋತಾರೆ. ನೆಕ್ಸ್ಟ್ ಬನ್ನಿ ಸರ್, ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ? ಇನ್ನೊಂದು ನಂದು ಮೇನ್ ಕ್ವಶನ್ ಕೇಳಿಲ್ಲ ಅಂದ್ರೆ ನನ್ನ ಬಾಳೆಯಲ್ಲಿ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ. ಮೇನ್ ಕ್ವಶನ್ ಬಿಟ್ಟಾಗ್ಬಿಟ್ಟು ಎಷ್ಟು ಏನ್ ನೋಡ್ತೀನಿ ತಲೆಯಲ್ಲಿ ನೀವು ಬಾಳೆ ಅಂದ್ರೆ ಪ್ರೋಮೋ ಕಂಪೇರ್ ಟು ಇನ್ 10 ಸೀಸನ್ಸ್ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ಟೈಪಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ. ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ, ಅದು ವಿಲನಿಸ್ಟ್ ಅಂತ ಅನಿಸ್ತು. ಅಂದ್ರೆ ಹೋದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ಗಳಿಗೆ ಅವ್ರು ತಪ್ಪು ಮಾಡಿದಾಗ. ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ, ವಿಲನ್ ಆಗಿ ಬರ್ತೀನಿ. ಇನ್ನೂ ಏನಾದ್ರು ತಪ್ಪು ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ. ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್. ಯಾಕೆ ಆ ಪ್ರೋಮೋ ಆ ಟೈಪಲ್ಲಿ ಶೂಟ್ ಆಗಿದೆ? ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಸರಿ. ದೇ ಹ್ಯಾವ್ ಗಾನ್ ದಿ ಕಾನ್ಸೆಪ್ಟ್ ಆಫ್ ಸ್ವರ್ಗ ನರಕ. ಸೊ ಅವ್ರು ಆ ಥರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲಲ್ಲಿ ಇರಲಿಲ್ಲ ಅಂದ್ಬಿಟ್ಟು ದೇ ಹ್ಯಾವ್ ಡನ್ ದಟ್ ಅಷ್ಟೇ, ಏನೇನಿಲ್ಲ. ಸುದೀಪ್ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ. ಅಂದರೆ ಫೇವ್ರೇಟ್ ಸೀಸನ್ಗೆ ನಿಮ್ಮ ಹತ್ರ ಉತ್ತರ ಇತ್ತು, ನಾಟ್ ಸೋ ಫೇವ್ರೇಟ್ ಸೀಸನ್ಗೆ ಉತ್ತರ ಇತ್ತು. ಸೊ ಸೀಸನ್ 10 ಆ್ಯಕ್ಚುಲಿ ಹೈ ರೇಟೆಡ್ ಅಂದರೆ ತುಂಬ ಟಾಪ್ ರೇಟೆಡ್ ಆಗಿ ಬಂದಿದೆ. ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಈ ಒಂದು ಸೀಸನ್? ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್, ಪ್ರಶಾಂತ್ ಅಂಡ್ ಟೀಮ್, ಸುಷ್ಮಾಜಿ, ಐ ಥಿಂಕ್ ದೇ ವಾಕ್ ಇನ್. ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದೆ. I think the intention was very high. The abdominal rush they walked out ತುಂಬಾ high ಇತ್ತು. I think 10 season success at 10th season ಇವಾಗ for example let me tell you sir, normally TRP rating however you term it ಗ್ರಾಫಲ್ಲಿ ಹಿಂಗೆ ಹೋಗ್ತಾ ಇರ್ತದೆ. But if you realize this time inaugural episode opened up with a very high number, never before. That is something ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು. ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ ಸೆಲ್ಫ್ ವಾಸ್ ಸೋ ಗುಡ್. ಐ ಥಿಂಕ್ ದಟ್ ಶೋಸ್ ಅ ಲಾಟ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ. ಆಲ್ಸೋ ನಾನು ಚಕ್ರಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದೆ, ಈ ಒಂದು ವರ್ಷದಲ್ಲಿ ನಾನೇನಾರ ಮಾಡಿದ್ದ? Have I done something nice? Have I done something nice that that just people want to see you so much? Because inaugural gas to rating banodu, it's these people are here, the marketing people. It's next to impossible that kind of opening. See, there will be a big numbers after people start getting involved. The contestants start.
But something miraculous happened last season, and I think ನಾವೆಲ್ಲ ಕೂತು ಅದನ್ನ I think we should just more so enjoy and not take it to the head. And ನನ್ನ ಪ್ರಕಾರ ಅದನ್ನ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ, ಬಿಕಾಸ್ ಐ ಥಿಂಕ್ ನಾವು ಫ್ಲೋರ್ ಹೋಗೋದು ಕಲಿಬೇಕು ಯಾವಾಗಲೂ. So success or failure is just around the corner. You don't know when it comes. So I think you should just go with the flow. Give the credit to Prakash and team, Sushmaji, Prashant. I think they have done a great job. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. In fact, ಬಿಡದಿಯಿಂದ whole system of Big Boss uproot ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. That itself is a big headache because it is not one ಯಾವುದೋ ಫ್ಲೋರ್ನ ತಗೊಂಡು ಹಾಕ್ದಂಗಲ್ಲ. It's the whole process, whole program, the whole family of Big Boss. It's impossible, actually impossible. They have done it. One kade na thoda uproot ಮಾಡಿ ಇನ್ನೊಂದು ಕಡೆ ಹಾಕೋದು is a very big task. I think so. I think everything went well. It just happened. ನಿಮ್ಮ ಪರ್ಸನಲ್ ಫೇವರೇಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಸೀಸನ್ ಕೂಡ ಬರುತ್ತೆ Because of the rating. ರೇಟಿಂಗ್ ಅಂತಲ್ಲ, ನೀವು ಪರ್ಸನಲಿ ನಂಗೆ ಫೇವರೇಟ್ ಇತ್ತು ಅಂತ ಕೆಲವೊಂದು ಸೀಸನ್ ಹೇಳಿದ್ರಿ. No sir, I think I was ನನಗೆ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. I think I was more impressed with the team, sir. I was very impressed with the team last year, the way they operated, and success is definitely not a surprise to me. So I think in all seasons ಅಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಫೇವರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ಸ್. I think I appreciate. ಸರ್ ಚೇತನ್ ನಾಯ್ಕ್. ಸುದೀಪ್ ಸರ್ ಪ್ರಶ್ನೆ. ರೈಟ್ ಸರ್ ಸ್ಟಾರ್ಟಿಂಗು ಪ್ರದೀಪ್ ಬೆಳಕಿಲ್ಲ ಅವ್ರದ್ದು ವಾಯ್ಸ್ ಇತ್ತು, ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸು. ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ? ವಾಯ್ಸ್ಗೆ ಯಾರಿದ್ದೀನಿ ಸಾಕು. ಸುದೀಪ್ ಸರ್, ಅದು ಹಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ. ಸುದೀಪ್ ಸರ್ ಈ ಕಡೆ ಸರ್, ಲೆಫ್ಟ್ ಸರ್. ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ, ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು, ನಾವು ಅಚೀವ್ ಮಾಡಿದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ, ನಾವೇನೂ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟೆಡ್ ಮಾಡ್ತೀರಾ? ಬಂದಂತವರನ್ನ ವಾಪಸ್ ಕಳಿಸುವಂತದ್ದು ಏನಾದ್ರು ಇದೆಯಾ, ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಲಾಸ್ಟ್ ಇಯರ್ ಅಲ್ಲಿ ಹೋದವರಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ, ಬೇಜಾರಾಗಿದ್ರೆ ಖಂಡಿತವಾಗ್ಲೂ ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋಯಿಸ್ಬೇಕು ಮಾಡಬೇಕು ಅಂತಲ್ಲ. ಈಗ ಒಂದು ಸಿನಿಮಾನ ಮಾರ್ಕೆಟಲ್ಲಿ ಬಿಡ್ತೀವಿ ಅಂದ್ಕೊಳ್ಳಿ, ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು, ನನಗೆ ಪಿಕ್ಚರ್ ಓಡಿಸ್ಲಿಲ್ಲ, ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ? ಇಲ್ಲಿ ಇಳಿದಿದ್ದೀವಿ ಅಂದ್ಮೇಲೆ ಎಲ್ಲ ಅಂತೆ ಹೋಗೋದನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಬಿಗ್ ಬಾಸಿಗೆ ಬಂದಾಗ ಅದರದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ. ಗೊತ್ತಿದ್ದು ಆಟ ಆಡಿದ್ಮೇಲೆ, ಗೊತ್ತಿದ್ದು ವೇದಿಕೆ ಮೇಲೆ ಬಂದಮೇಲೆ ಅದನ್ನು ನಿಮ್ಮ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ. ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಮಾಡಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ. ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದೆ ಯಾರು ಕರ್ಕೊಂಬೋದಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ನೋಡಿ ಹಿಂಗಿರುತ್ತೆ, ಹಿಂಗಾಗುತ್ತೆ. ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ. ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ, ನೀವು ಬಂದಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ, ಹೋದ್ರು ಇಲ್ದಿದ್ರು ಇಲ್ಲ ಅಂತ. ಕರೆಕ್ಟ್? ಸೊ ಹಾಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರಲ್ಲಿ ಕಾರ್ತಿಕ್ ಅವ್ರು ಆ್ಯಕ್ಚುಲಿ ವಾಪಸ್ ಹೋಗಿದ್ರು, ವಾಪಸ್ ಗುಲಾಬ್ ಅಂತವ್ರಿಗೆ. ಕರೆಕ್ಟ್? ಅದನ್ನು ಅವರು ಅವಮಾನವಾಗಿ ತಗೊಂಡಿದ್ದಿದ್ರೆ ಹೇಗೆ ಗೆಲ್ತಾ ಇದ್ರು? ಕೆಲವ್ರು ಹೋರಾಡ್ತಾರೆ, ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಈ ಸೀಸನಲ್ಲೂ ಹಾಗೆ ಆಗುತ್ತಾ? ಆಗ್ಬಹುದು, ಆಗ್ದಲೇನೂ ಇರ್ಬೋದು. ಫಾರ್ಮ್ಯಾಟ್ ಏನು ಅದನ್ನು ನಾನು ಫಾಲೋ ಮಾಡಬೇಕಾಗುತ್ತೆ. ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ, ಕಾರಣಗಳಿಂದ ಹಾಕಿರ್ತಾರೆ. ಎಲ್ಲೋ ಒಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡೋಕ್ಕೆ ಏನು ಬೇಕೋ ಅದನ್ನ ಇಟ್ಕೊಂಡು ಮಾಡಿರ್ತಾರೆ. ಅದನ್ನು ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಲೇ ಬಂದಿರ್ತಾರೆ. ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡ್ತಾರೆ. ಪ್ರಶಾಂತ್ ಅವರಿಗೆ ಬಿಗ್ ಬಾಸ್ OTT ಒಂದು ಸೀಸನ್ ಆಗಿತ್ತು, ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಅದನ್ನ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ? ಸದ್ಯಕ್ಕಂತೂ ಇಲ್ಲ, ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಬರ್ತಾರೆ. ಬಟ್ ಯಾಕಂದ್ರೆ TV ತುಂಬ ಚೆನ್ನಾಗಿ ಆಗ್ತಾ ಇದೆ. ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶಲ್ ನಾವು ಮಾಡ್ತೇವೆ, 15 ವಾರ 17 ವಾರ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆ ಆಂಕರ್ ಹುಡುಗಿ.
ಹಾಯ್ ಸರ್, ಅವಿನಾಶ್ ಅಂತ ವಿಜಯ ಕನ್ನಡ ಡಿಜಿಟಲಿಂದ. ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳಿದಂಗೆ ಇದು ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. 10 ಸೀಸನ್ ಮುಗಿದು 11ನೇ ಸೀಸನ್ ಬಂದಿದೆ. ಎಲ್ಲರೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 1 ದಶಕದಿಂದ. ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರೆ? ಅದು ಏನು ಜಾಸ್ತಿ ಆಗಲ್ವಾ, ಹೈಕ್ ಆಗಲ್ಲ ಅವರಿಗೆ? ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ನ ಜೇಬಿ ಕೈ ಹಾಕ್ತಿದ್ದಾರೆ, ನಿಮಗೆಷ್ಟು ಅಂದ್ಬಿಟ್ಟು. ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ. ಸಿ ಫಾರ್ ಎಕ್ಸಾಂಪಲ್ ಸರ್, ಒಂದು ಟೀಮ್ ವರ್ಲ್ಡ್ ಕಪ್ಪಿಗೆ ಹೋಯ್ತು ಅನ್ಕೊಳ್ಳೋದು, ವಿನ್ನಿಂಗ್ ಪ್ರೈಸ್ ಏನು ಅಂದರೆ ಒಂದು ಪ್ರೈಸ್ ಹೇಳ್ತಾರೆ. ಬಟ್ ಡ್ಯೂ ಥಿಂಕ್ ದ ಪ್ಲೇಯರ್ಸ್ ಹ್ಯಾವ್ ಅರ್ನ್ ಓನ್ಲಿ ದಟ್ ಮಚ್? ವಾಟ್ ಡು ಯು ಥಿಂಕ್? ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್, ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ಯಾವುದು ಫಿಕ್ಸ್ ಅಲ್ಲ. ಒಂದು ವಿನ್ನಿಂಗ್ ಟೀಮ್ ಒಂದು ವರ್ಲ್ಡ್ ಕಪ್ ಗೆಟ್ ಸೋ ಮಚ್ ವಾಟ್. ಡ್ಯೂ ಯು ಥಿಂಕ್ ದಟ್ ಇಸ್ ಆಲ್ ದೇ ರನ್ನಿಂಗ್? ಇಲ್ಲ ಸರ್, ಇನ್ನು ಬೇರೆ ಸಿಕ್ಕಿದೆ ಮತ್ತೆ ದೇ ಆರ್ ರನ್ನಿಂಗ್ ಎವ್ರಿ ಡೇ ಆಫ್ ದೇರ್ ಲೈಫ್. ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಎವ್ರಿಬಡಿ ಈಸ್ ರನ್ನಿಂಗ್. ಡೋಂಟ್ ಬಿ ಇನ್ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಅದು ಮಾತ್ರ ಪ್ರೈಸ್, ದಟ್ ಈಸ್ ಆಲ್ಸೋ ಅನ್ ಅಡಿಷನಲ್ ಪ್ರೈಸ್. ಅದು ಗೊತ್ತು ಸರ್. ಬೇರೆ ಈಗ ಆಲ್ರೆಡಿ ಯಾಕೆ 8-3 ಈಗ ನೆಕ್ಸ್ಟ್ 50 ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದು ತರೋದು, ಈ ಕಡೆಯಿಂದ ಬದುಕಾಗಳು ಬರೋದು ನಮಗೆ ಯಾಕೆ ಬೇಕು ಹೇಳಿ? ಓಕೆ, ಲಾಸ್ಟ್ ಕ್ವೆಶ್ಚನ್. ಕರೆಕ್ಟ್. ಬಟ್ ಒನ್ ಥಿಂಗ್ ಸರ್, ನೋಬಡಿ ಈಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ, ಕೆಲವರು ದುಡಿಮೆಗೆ ಬರ್ತಾರೆ, ಕೆಲವರು ದುಡಿಮೆ ತಲೆ ಇಟ್ಕೊಂತ ಗೆಲ್ಲಬೇಕು ಅಂತ ಬರ್ತಾರೆ. ಬಟ್ ಆಲ್ 3 ಸೆಕ್ಟರ್ಸ್ ಎಲ್ಲರೂ ತೊಗೊಂಡ್ರು, ಆಲ್ ಆಫ್ ದೆಮ್ ದೇ ಆರ್ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್. ಟ್ರಸ್ಟ್. ಆಯ್ತು ಸರ್. ಆಯ್ತು ಸರ್, ಹೊಸ ಅಧ್ಯಾಯ ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿದ್ರೆ ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು? ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೀಸನ್. ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು, ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ. ಈ ಥರ ಒಂದು ದೇ ಕಮ್ ಔಟ್ ವಿತ್ ಟಾಸ್ಕ್ಸ್, ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಅಂಡ್ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು. ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ, ನೀವು ಹ್ಯಾಪಿ ಅಂತ ಬಂದಾಗ ಇವರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತೊಗೊಂಡೆ ಅಂತ ಮೇಡಮ್ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ. ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದ್ದೆ, ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ. ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಮುಂಚೆ ಬಂದಿತ್ತು. ಬಟ್ ನೋ, ಆ್ಯಕ್ಚುಲಿ ನೋ, ಲಾಸ್ಟ್ ಇಯರ್ಸ್ ಅ ವೆರಿ ಹ್ಯಾಪಿ ಸೀಸನ್. ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ. ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪನಿಂಗ್. ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ, ಕಾಂಪಿಟೇಷನ್ಸ್ ಚಾಲೆಂಜಸ್ ಜಾಸ್ತಿ ಇರುತ್ತೆ. ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ, ಕೆಲವು ನಿಮಗೆ ಭಾಳ ದೂರ ಅನಿಸುತ್ತೆ, ಕಷ್ಟಗಳು ಜಾಸ್ತಿ ಇರ್ತವೆ. ಬಟ್ ಐ ಥಿಂಕ್ ದ ವೇ ಫಸ್ಟ್ 2 to 3 weeks ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ಇನ್ ದ ಫಸ್ಟ್ 3 weeks. ಅಲ್ಲೇ ಗೊತ್ತಾಗುತ್ತೆ, ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದೆಮ್ಸೆಲ್ವ್ಸ್, ದೇ ವಿಲ್ ಗೋ ಅ ಲಾಂಗ್ ವೇ. ಪ್ರಶಾಂತ್ ಸರ್, ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನೋ ಚೇಂಜಸ್ ಇರುತ್ತಾ? ಜೊತೆಗೆ ಹೀರೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸರ್, ಜೊತೆಗೆ ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಅವ್ರಿಗೊಂದು ಕ್ವಶನ್. ಬಿಗ್ ಬಾಸ್ ಮನೆ ಏನೋ ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯ? ಹೌದು, ಚೇಂಜ್ ಇರುತ್ತೆ. ಬಟ್ ದಯವಿಟ್ಟು ಎಪಿಸೋಡ್ ನೋಡಿ, ಎಲ್ಲ ನಾವು ಕಂಡುಬಿಟ್ಟಿರುತ್ತೆ. ಅಲೋಕ್ ಸರ್, ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗಾಗ್ತದೆ, ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗಾಗ್ತಿದೆ ಅಂತ ಅಪ್ರಿಷಿಯೇಷನ್ ಬಂತು. ನಾನು ಆಗಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಕೇಳೋದಾಗೆ ನಾನು ಸುದೀಪ್ ಸಾರಿ ಕೇಳಲ್ಲ, ನಿಮಗೆ ನೇರವಾಗಿ ಕೇಳ್ತೀನಿ. ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ 18ಗೆ ಹತ್ತತ್ರ 350 ಕೋಟಿ ರೆಮ್ಯುನರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ. ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸಾರ್ಗೆ ನಿಮ್ಮ ಕಂಪ್ನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. Thank you for the question. Let me understand what then I'll answer. Actually, ಒಳ್ಳೆ ಕ್ವಶನ್. You just believe that there's only 354 crores. Yeah, see, you know, market views are more also. I hear in the Hindi market, people talk about 1,000 crores also. Yeah, they are so valuable. Wait. Let him talk in the mic.
ಸರ್ ಎಕ್ಸಾಕ್ಟ್ಲಿ. ಬಟ್ ಅಲ್ಲಿನ ನೋಡುವಂತ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು. ಅದ್ರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ, ಒಟ್ಟೆವ ನಿಮ್ಮ ಕಂಪ್ನಿನೂ ಇರುತ್ತೆ, ವಯಕಮ್ ಅದು ಇರುತ್ತೆ. ಸೊ ನಾನು ಜನರಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದ್ರೆ ರೆಮ್ಯುನೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ ಅಂದ್ರೆ 11. In short, he is telling, sir, Prashant, ನಾನು ಹೇಳ್ತೀನಿ ಬಿಡಿ. What he is telling, what you are paying there is okay. But we Kannadigas want to see Sudeep sir being paid more. Exactly. Being my younger brother, today I understand the value of having a brother. I need better family like this. I need more people like this in my life who think good for me. ಶಾರದಾ ಇಷ್ಟು ಕನ್ಸರ್ನಲ್ಲಿ ಕೇಳಿಲ್ಲ, ಅವ್ರದ್ದು ಬೇರೆ ಲೆಕ್ಕಾಚಾರ ಆಯ್ತು. Sir noted, sir request noted. Thank you for sharing your feelings. Request noted. Anybody else? ಅವ್ರಿಗೆ ಬ್ಯಾಕ್ ರೋಲ್ ಅವ್ರಿಗೆ ಮೈಕ್ ಪರವಾಗಿಲ್ಲ. ಪ್ರಶಾಂತ್ ಅವ್ರೆ, ಈಗ ಸುದೀಪ್ ಸರ್ 11 ಮಾಡಲ್ಲ ಅಂದ್ಮೇಲೆ ಒಂದಷ್ಟು ಜನದ ಹೆಸರು ನೀವೇನಾದ್ರು ಟ್ರೈ ಮಾಡಿದ್ರೆ ಅಥವಾ ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗಿದೆ? ನಾವು ಅಪ್ರೋಚ್ ಮಾಡಿಲ್ಲ ಸರ್, ಮಾರ್ಕೆಟ್ ನ್ಯೂಸ್ ಹಬ್ಬಿತ್ತು. ಸೊ ಅವ್ರನ್ನೇ ಅವರೆಲ್ಲ ಮಾಡಲ್ಲ. ಹಬ್ಬಿದ್ರೆ ನಾವು ಯಾಕೆ ಹಬ್ಸಿನಪ್ಪ ನಾವು ಕೇಳ್ತೀವಿ ಅವ್ರಿಗೆ. ನಾವಂದ್ರೆ ಬೇರೆ ಮಾತೇ ಇರಲಿಲ್ಲ, ಸುದೀಪ್ ಸರ ಮಾಡ್ತಾರೆ ಡಿಸೈಡ್ ಆಗಿ ಅದಕ್ಕೆ ಹೋಗಿ ಒಪ್ಪಿಸಿದ್ದಾರೆ. ಮಾಡಿಲ್ಲ ಅಂದ್ರೆ ಏನು ಮಾಡಿ ಒಪ್ಪಿಸ್ತಾರೆ, ಯಾಕೆ ಮಾಡಲ್ಲ? ಮನೇಲಿರೋ ಹೆಣ್ಮಕ್ಳನ್ನ ನಾವು ಹೆಂಗನ್ನ ಸಮಾಧಾನ ಮಾಡ್ಬೋದು ಸರ್. ಈ ಪ್ರಕಾಶ್ ಸುಷ್ಮಾ ಅವ್ರು 3 ಜನ ಒಟ್ಟಿಗೆ ಬಂದ್ರೆ ಆಗಲ್ಲ ಸರ್, ಬಿಡ್ಲೇ ಇಲ್ಲ. ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ, ಇನ್ನೊಂದು ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು, ನಮ್ಮ ತಮ್ಮಂದೇ ಬಂದಿದ್ದು, ಒಳ್ಳೇದಾಗಿ ಬಿಡಿ, ಏನೀಗ ಅಲ್ವಾ? ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕಲ್ಲಿದ್ದಾಗ ಅವ್ರು ಹೇಳ್ತಾರೆ ಮೊದಲ ನಾವು ಮಾಡ್ತಿಲ್ಲ ಅಂತ ಮುಖದಲ್ಲಿದ್ದಾಗ. ಅದಕ್ಕೆ ನಿಮ್ಮ ಚಾನಲಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದಮೇಲೆ ಒಂದು ಶಾಕ್ ನೀಡ್ತಾರೆ. ನಾವು ಡಿಸೈಡ್ ಮಾಡಿದ್ವಿ ಸರ್ನ ಒಪ್ಪಿಸ್ತೇವೆ ಅಂತ. 10 ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ, ಈ ಒಂದು ಹೆಸರು ಬಿಟ್ರೆ ಸುದೀಪ್ ಅವರು ಪುಟ ಅಂತ ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ, ಆಮೇಲೆ ನೀಟಾಗಿ ಬರ್ಕೊಂಡು ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ. ಸುದೀಪ್ ಸರ್, ಕೇಶವ್ ಮತ್ತು ಕನ್ನಡ ಪ್ರಭ. ಸರ್, ಈಗ ಅದೇ ನವೀನ್ ಅವ್ರ ಒಂದು ಕ್ವಶನ್ ಕೇಳಿದ್ರಲ್ಲ, ಆ ಕ್ವಶನ್ ಭಾಗವಾಗಿನೇ ಕೇಳ್ತಾ ಇರೋದು. ನವೀನ್ ಅವಾಗಲೇ ರಂಗೀರ್ ಕೇಳಿದ್ರಲ್ಲ. ಸೊ ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಕಮೆಂಡೇಶನ್ ಅದರ ಥಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನು ಕಂಡೀಷನ್ ಹಾಕಿರ್ತಾರೆ ಏನಾದ್ರು ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗೆ ಕರ್ನಾಟಕದಲ್ಲ, ಕನ್ನಡದವ್ರಿಗೆ, ನಿಮ್ಮಂಥವ್ರಿಗೆ, ನಮ್ಮಂಥವ್ರಿಗೆ, ಇದ್ರಲ್ಲಿ 10 ಕನ್ನಡದ ಮನೆ ಉದ್ಧಾರ ಆಗುತ್ತಾ, ಬರ್ತಾ ಇರೋರ ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ, ಕನ್ನಡದಲ್ಲಿ ಎಲ್ಲರ ಮನೆ ಊಟದಲ್ಲಿ ಒಂದು ನಗು ಬರುತ್ತಾ, ಖುಷಿಯಾಗಿ ಕನ್ನಡಕ್ಕೆ ಮುಳುಗ್ತಾರಲ್ಲ ಅಂತ ನನ್ನ ಉದ್ದೇಶ. ಆಗಲ್ಲ ಸರ್, ಕಂಡೀಷನ್ ನಿರೂಪಕರಾಗಿ ಏನ್ ಕಂಡೀಷನ್? ಏನಕ್ಕೆ ಸರ್, ನಾನು ನನ್ನ ಮಗಳಿಗೆ ಏನು ಕಂಡೀಷನ್ ನೀಗ ಏನಮ್ಮ ಬೇಕು ಅಂತೀವಿ, ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ, ಇಲ್ಲ ಅದಕ್ಕೆ ಕಷ್ಟಪಟ್ಟು ಕೊಡ್ತೀವಿ, ಏನೋ ಮಾಡ್ತೀವಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಒಂದು ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಸರ್, ಕೇಳಿ ನಿಮ್ಗೆ ಅಧಿಕಾರ ಇದೆ, ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸರ್ ಮಾನರ್ ಎದುರುಗಡೆ ಸಿದ್ದರಾಮಯ್ಯ ಅವ್ರ ಮನೆ ಇದೆ, ಸುಮ್ಮನೆ ಒಂದು 3,000 ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಬೇಕಾದ್ರೆ, ಮೋದಿಯವ್ರು ಸಿಗ್ತಾರೆ, ನಮ್ಗೆಲ್ಲರ ಪರ ಹೋಗಿ ಮಾತಾಡಿ, ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ, ನಿಮಗೆ ನಾನು ಸೈನ್ ಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್, nobody is bigger than the government, the power or anybody. We are all lesser people. ಇದೇನಾಗುತ್ತೆ ಗೊತ್ತಾ ಸರ್, ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ, ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ, ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ.
ಏನಾದ್ರು ಸ್ಕೂಲ್ ಓಪನ್ ಮಾಡಿದ್ದೀನ, ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನ, ಆಪರೇಷನ್ ಮಾಡಿದ್ದೀನ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿದ್ದೀನ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸನಲ್ ಆಗಿ ಸಿಕ್ಕಿದಾಗಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ. ನನ್ನ ಹೊಗಳ್ತೀರಾ, ಹಾಡಾಡ್ತೀರಾ, ನಿಮ್ಮತ್ತವ್ರು ಇನ್ನೊಬ್ಬ ಇಲ್ಲ ಅಂತೀರಾ, ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರಾ. ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರು ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಸರ್ ಒಂದು ನಿಮಿಷ ಸರ್, ಇಲ್ಲ ಒಂದೇ ನಿಮಿಷ, ನಾನು ಅದನ್ನ ಇಲ್ಲ ಸರ್, ನಾನು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆಸ್ ಎ ನೀವು ಹೀರೋ ಆಗಿ ನೀವು ಬೇರೆ ಏನಾದ್ರು ಈ ತರದ ಜನರಲ್ ಆಗಿ ಏನಾದ್ರು ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ಆ ಥರ ನನ್ನ ಕ್ವಶನ್ ಅಲ್ಲ, ನನ್ಗೆ ಅದು ಸಂಬಂಧನೂ ಇಲ್ಲ. ಜಾಸ್ತಿ ಆಗ್ತಾ ಇದೆ, ಮೈಕ್ ಇದೆ, ಕೇಳಿಸುತ್ತೆ ಹೇಳಿ. ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ. ನಾನು ಇದನ್ನ ಹೀರೋ ಆಗಿ ನಡ್ಸ್ಕೊಡಲ್ಲ ಸರ್. ಇದನ್ನ ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ, ಮನೆಯಲ್ಲಿ ಯಾರ ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೇನಿಲ್ಲ. ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕೊಡಿ ಅಂತ ಕೇಳೋನಲ್ಲ. ನಾವು ನಿಂತ್ಕೊಂಡು ನಡೆಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕಲಿ ನಾನು? ಎಲ್ಲಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ? ನೀವು ಅದನ್ನು ಕೇವಲ 1.5 ಗಂಟೆಯಲ್ಲಿ ನೋಡ್ತೀವಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ. ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡುವಂಥ ಪ್ರಯತ್ನ ಪಡ್ತೀನಿ ನಾನು. ನಿಮ್ಗಳಿಗೆ ಖುಷಿ ಪಡ್ತೀನಿ. ಹಾಯ್ ಸುದೀಪ್ ಸರ್. ಸಂತೋಷ್ ಕಶ್ಯಪ್ ಅಂತ, ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದು ಒಂದು ಪ್ರಶ್ನೆ. ನೀವೇ ಹೇಳಿದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು, ಸುದೀಪ್ ಅವ್ರು ಬೇರೆ ಕ್ರಿಕೆಟ್, ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ, ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ. ನಮಗೆ ಈ ನಿಮ್ಮ ತೂಕದ ಮಾತುಗಳು, ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂಥದ್ದು. ನೀವು ಕಳೆದ ಸೀಸನ್ ಅಲ್ಲಿ ಏನೋ ಒಂದಷ್ಟು ಜಗಳಗಳು, ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ತರ ಸುದೀಪ್ ಅವರು ಇವತ್ತು ಬಂದ್ಮೇಲೆ ಮಾತಾಡಬಹುದು ಅಂತ. ಆದ್ರೆ ಅದಾಗ್ಲಿಲ್ಲ, ಎಷ್ಟೋ ಸತ್ಯ ಆ ಥರ ಆಗ್ಲಿಲ್ಲ. ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್. ಅಂದ್ರೆ ನಾನು ಏಮಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ, ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ. ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ? ಖಂಡಿತವಾಗ್ಲೂ ಇಲ್ಲ, ಆಗ್ಲಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು. ಇಲ್ಲ ಸರ್, ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲಿ ಯಮ ಆಗಿಲ್ಲ. ಇಲ್ಲ ಸರ್, ಗೊತ್ತಾಯ್ತು ಸರ್. ಏನ್ ನನಗೇನು ಬರೋಲ್ಲ, ನಾನೇನು ತಮಾಷೆ ಮಾಡಬಾರ್ದು ಅಥವಾ ನಿಮ್ಮನ್ನು ಕೇಳೋಲ್ಲ, ಮಾತಾಡಲ್ಲ, ಹೇಳಿ ಇಲ್ಲ ಬಂದ್ಬಿಡಿ ಬೇಕಾದ್ರು. ಎಷ್ಟಿದೆ ನಮ್ಮಿಬ್ಬರಿಗೆ ಮಾತಾಡಕ್ಕೆ ಈಗ ನಾಳೆ ನಾಡಿದ್ದು ಸಿಕ್ಕಿದ್ಮೇಲೆ. ನಾನು ಆಕ್ಚುಲಿ ನಿಮ್ಮನ್ನು ಬೇರೆ ರೀತಿನೇ ಅನ್ಕೊಂಡಿದ್ದೆ, ವೈಯಕ್ತಿಕವಾಗಿ ಸಿದ್ಧಾಗ ಅಂತರ ಒಂದು ರೆಪಲ್ ಇದೆ ನಿಮ್ಮಲ್ಲಿ, ಖುಷಿ ಆಯ್ತು. ಸೊ ಇಲ್ಲ ಸರ್, ಅವರಿಗೆ ಕೇಳಿ ಸರ್, ನಿಮಗೆ ಕೇಳೋ ಅಧಿಕಾರ ಇದೆ, ನಮಗೆ ಮಾತಾಡೋ ಅಧಿಕಾರ ಇದೆ, ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ ಆಗಿ ಸಿಗ್ದಾಗ ಅಂತ ಕೇಳ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲ ಕೇಳಿ ಸರ್, ಕೇಳಿ ಏನಕ್ಕೆ? ನನಗೆ ಬಿಳಿ ಅಂದ್ರೆ ಏನು ಅಂತ ಗೊತ್ತು, ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್, ಗರಿ ಏನು ಅಂತ ಗೊತ್ತಿಲ್ಲ. ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು, ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು, ಕನ್ಫ್ಯೂಸ್ ಆಗಬಾರ್ದು. ನನಗೆ ಕನ್ಫ್ಯೂಸ್ ಆದರೆ ನನಗೆ ನನ್ನಲ್ಲಿ ಮಿಸ್ಟೇಕ್ ಆಯ್ತು ಅಂತ ಒಂದು ಬರುತ್ತೆ. ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್, ಅಂಡರ್ಸ್ಟ್ಯಾಂಡ್ ಅ ಪರ್ಸನ್, ಆಕ್ಸೆಪ್ಟ್ ಅ ಪರ್ಸನ್. ನೀವು ಹೆಂಗಲ್ಲ ಇದೆ, ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ಥರ ಇರುತ್ತೆ, ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ. ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ. ಅವಾಗ ಏನಾಗುತ್ತೆ, ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸಿಂಪಲ್. ನಾನು ಒಳ್ಳೆ ಡ್ರಾಮಾ, ಫಿಲಾಸಫಿಕಲ್ ಫಿಲ್ಮ್ ಅನ್ಕೊಂಡ ಆ್ಯಕ್ಷನ್ ಫಿಲ್ಮ್ ಅಂತ ಒಳಗೋದ್ಮೇಲೆ ಗೊತ್ತಾಗಿದೆ. ಪರವಾಗಿಲ್ಲ, ಖುಷಿ ಪಟ್ಟ ಆ ಸಿನಿಮಾನು ಕೂಡ ಇರೋದಲ್ವಾ? ಬೇಜಾರು. ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್. ಸರ್, ಇಲ್ಲಿ ಸ್ವರ್ಗ ನರಕ ಇಡೀ ವಾರ ನಡೆಯುತ್ತೆ. ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ, ಗೊತ್ತಾಯ್ತಲ್ಲ? ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಡೆ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸಿಗೆ.
ಸೊ ಎರಡು ಕಡೆನೂ ತುಂಬ ಹಾರ್ತಾರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗುತ್ತೆ, ತುಂಬ ನೆರಳಿ ಕೆಳಗೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗುತ್ತೆ. ದಟ್ ಇಸ್ ಮೈ ಜಾಬ್. ಸೊ ಅಲ್ಲಿ ಏನಾಗುತ್ತೆ, ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋ ಥರ, ಇನ್ನೊಬ್ರು ಜೀವನ ಹಾಳಾಗೋ ಥರ, ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗುತ್ತೆ. ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ, ಹೆಸರಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅಲ್ಲಿ ಯಾರೋ ಮೂರನೇವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು. ಗೆಟ್. ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್, ಟು ಬ್ಯಾಲೆನ್ಸ್, ನಾಟ್ ಟು ಟೀಚ್ ಆ್ಯಕ್ಚುಲಿ, ಬಿಕಾಸ್ ಅವರೆಲ್ಲ ಕಲಿತಲ್ಲಿ ಬಂದಿರೋದು ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡೆಡ್ ಆರ್ ವಾಟ್. ಅಲ್ಲಿ ಬದುಕಕ್ಕೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಅವರು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಎಲ್ಲಿ ಒಂದು ಸೀಮಿತ ಒಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೇ ಸರ್. ಸರ್ ಗಂಗಾ ಅಂತ ಇಲ್ಲಿ ಸರ್ ಎಷ್ಟು ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್. ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ ತೋರಿಸಿದ್ದಾರೆ. ಅಥವಾ ಜಗಳ ಮಿತಿ ಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದ್ರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಈಗ ಗೊತ್ತಿಲ್ಲ, ನಾನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮಲ್ಲ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲ, ನಾವು ಏನಂತ ಬಂದಿಲ್ಲ. ನಾವು ಏನ್ರಿ ಅಂದ್ರೆ ಅಲ್ಲಿ ಪಾಪ ಸೆಲೆಕ್ಟ್ ಆಗ್ಬಿಡುತ್ತೆ. ರೆಡ್ ಕಾರ್ಡ್ ಬೇಕಾಗಿಲ್ಲ ಅಲ್ಲಿ, ನಮ್ಮಲ್ಲಿ ಬೇಕಾಗಿಲ್ಲ. ಪ್ರಶಾಂತ್ ಸರ್, ಓಕೆ ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ನಿಮ್ಮ ಸರ್ ಆಗಲೇ ಮಾಂಟಾಜ್ ಸಾಂಗ್ ಹಾಕಿದ್ರು. ಅದರಲ್ಲಿ ಒಂದು ಸಾಲು ಬರುತ್ತೆ, ಏನಂದ್ರೆ 100 ದಿನ ಬದುಕಿದ್ರೆ 50 ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ. 90 ದಿವಸ ಬದುಕಿದ್ರೆ ಅದು ಬೇಕಿತ್ತ ಅಂತ ಪದ. ಅದು ಇಂಥ ಒಳ್ಳೆ ಶೋ ಆ ಥರದ ಪದಗಳು ಬೇಕಿತ್ತ ಅಂತ 10 ವರ್ಷ ಆದ್ಮೇಲೆ ಕೇಳಿಸಿದವರಿಗೆ ಒಂದು ಗೇಮಲ್ಲಿ ಒಂದು ಸೋಲು ಗೆಲುವು ಇರುತ್ತೆ, ಆ ಅರ್ಥದಲ್ಲಿ ತಗೊಂಡು ಬಿಟ್ಟರೆ ಬೇರೆ ಅವನು ಇವತ್ತು ಅಂತ ಹಂಗಲ್ಲ. ಸರ್ ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಕಪ್ಪ ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಒಂದು ಗುಂಡಾ ಕಾಣ ಕೊಡೋ ಅಂತ ಫ್ರೆಂಡಿಗೆ ಹೋಗಿರ್ತೀವಲ್ಲ, ಆ ಥರ ಅದು ಲೈನ್ ಆಟ ಅಂತ ಹೊರಟಿದೆ ಸರ್. ಸುದೀಪ್ ಸರ್ ಸಾರ್ದ ಇಲ್ಲಿ ಸೀಸನ್ 10 ಮಾಡ್ಬೇಕಾದ್ರೆ ನೀವು you simultaneously concentrated on Max shooting, but ಈ ಸತಿ ಬಿಗ್ ಬಾಸ್ ಬಂತು, ಸೀಸನ್ ಹೊಸ ಅಧ್ಯಾಯನೂ ಆಯಿತು, ಬಟ್ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಏನಿಲ್ಲ, ಅದು ಬೇರೆನೇ ಅಧ್ಯಾಯ. Getting ready. So, production houses from Tamil Nadu, ಅವ್ರಿಗೆ ಅವ್ರದ್ದೇ ಆದಂಥ ಕೆಲವು ಗ್ಲಿಚಸ್ ಇದೆ ಆ್ಯಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಐ ಥಿಂಕ್ ದೇ ಗೆಟ್ ಬ್ಯಾಕ್. ಸಿನಿಮಾ ಅದು ನಮ್ಮ ಕಡೆಯಿಂದ ಏನಾಗಬೇಕು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ, ಚೆನ್ನಾಗಿದೆ. ಐ ಥಿಂಕ್ ದಿಲ್ ಕಮ್. ಐ ಥಿಂಕ್ ಎಲ್ಲಾದ್ರದ್ದು ಅಂತೆ ರಿಲೀಸಸ್ ಎಲ್ಲ ನೋಡಿ, ಬಿಕಾಸ್ ದೇ ವಾಂಟ್ ಟು ರಿಲೀಸ್ ಆಲ್ ಓವರ್ ಇಂಡಿಯಾ, ದೇ ಆರ್ ಟೇಕಿಂಗ್ ಸಮ್ ಟೈಮ್ ಆನ್ ದಟ್. ದಟ್ಸ್ ಆಲ್. Is there a difference or something, sir? Difference of what? Creative differences or the How film is over, how can there be creative? No, I mean to say date issues, like he wants to come with some terms and conditions, the Tamil producer. Early. No, I'm asking, is there anything like that is related? ಡೈರೆಕ್ಟ್ ಆಗಿ ಕೇಳಿ, ಏನು ಕೇಳಕ್ಕೆ ಹೋಗ್ತಾರೆ, ಡೈರೆಕ್ಟ್ ಆಗಿ ಕೇಳಿ. ಡಿಫ್ರೆನ್ಸಸ್ ಏನಾದ್ರು ಇದೆಯಾ? ಯಾರ ಮಧ್ಯೆ? ಪ್ರೊಡ್ಯೂಸರ್, ನೀವು ಪ್ರೊಡ್ಯೂಸರ್ ಅಲ್ವಾ ಈ ಫಿಲಮ್ಗೆ? ಪಾರ್ಟ್ನರ್. ಪಾರ್ಟ್ನರ್ ಮಧ್ಯೆ ಡಿಫ್ರೆನ್ಸ್ ಹೆಂಗ್ ಬರುತ್ತೆ? ಪಿಕ್ಚರ್ ಹೊರಗೆ ಬರಲಿಲ್ಲ ಅಂದ್ರೆ ದುಡ್ಡು ವಾಪಸ್ ಬರೋದು ಬೇಡ. ಬಟ್ ಏನಕ್ಕೆ ಇದು ಪ್ರತಿ ಸತಿ ಡಿಲೇ ಆಗ್ತದೆ ಸರ್? 27th ಎಲ್ಲರೂ ಕಾಯ್ತಾ ಇದ್ರೆ. ಇನ್ಫ್ಯಾಕ್ಟ್ ನಿಮ್ಮ ಫ್ಯಾನ್ಸ್ ಅಂತೂ ಲೈಕ್ ಮ್ಯಾಕ್ಸ್ ಬಗ್ಗೆ ಬೇರೆ ತರ ಟ್ರೋಲ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಸಿ ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು. ನನಗೆ ಯಾವಾಗಲೂ ಗೊತ್ತಾಗಿಲ್ಲ ಯಾಕೆ ಇವ್ರು ಇಷ್ಟು ಕೆಟ್ಟದಾಗ ಕುಂಬೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. It said a line, neighbors and we owners pride. That's when I got to know every negative publicity is also publicity at times. ಅವ್ರು ಮಾಡ್ತಾ ಇದ್ದಾರೆ ಬಿಡಿ, ನಾವಂತೂ ಹೇಳಿಲ್ಲ. ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ, ಈಗ ಸಿನಿಮಾ ಬಂದ್ರೆ ಬರೋದು ಡಿಫ್ರೆನ್ಸ್ ಎಲ್ಲಿಂದ ಬರುತ್ತೆ? He has his own glitches. That's what I said. They are thinking in other term, which we need to accept. ಅಷ್ಟೇ, ಬೇರೇನಿಲ್ಲ. ಅದರಲ್ಲಿದೆ ಡಿಫ್ರೆನ್ಸ್ ಏನಿದೆ. ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡು ಬಂದಿದ್ದೀವಂತೆ. ಸಿನಿಮಾ ನಿಂತೋದಾಗ ಇದು ಕೇಳೋದು ಕರೆಕ್ಟ್ ಆಗಿರುತ್ತೆ. ಆಫ್ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೊರಟಿದ್ದಾರೆ. ಸರ್ ನನ್ನ ಪ್ರಶ್ನೆ ಆಲ್ಮೋಸ್ಟ್ ಸರ್ ಲಾಸ್ಟ್ ಸಿನಿಮಾದಲ್ಲಿ 24/7 ಲೈವ್ ಇರುತ್ತಾ? ಅನ್ಸಿನ್ ಕ್ಲಿಪ್ಪಿಂಗ್ಸ್ ಎಲ್ಲ ಬರುತ್ತಾ? ಲೈವ್ ಇರಲ್ಲ, ಬಟ್ ಬೇರೆ ಎಲ್ಲ ಕ್ಲಿಪ್ಪಿಂಗ್ಗಳೆಲ್ಲ ಇರಲ್ಲ. ಅಂದ್ರೆ ಅನ್ಸಿನ್ ಕ್ಲಿಪ್ಪಿಂಗ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಇರುತ್ತೆ.
ಪ್ರಶಾಂತ್ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಕವರ್ ಮಾಡಿದೀವಿ. ಮಂಗಳ ಲಾಸ್ಟ್ ಕ್ವೆಶನ್ ಇವ್ರಿಗೊಂದು ಮೈಕ್ ಕೊಡಿ. ಲಾಸ್ಟ್ ಕ್ವೆಶನ್, ಒಂದು ಕ್ವೆಶನ್ ಇಲ್ಲಿ ಪ್ಲೀಸ್. ಲೆಫ್ಟ್ ಸೈಡ್ ಸರ್. ಪ್ರಶಾಂತ್ ಸರ್ ಸರ್ ಸ್ವರ್ಗ ನರಕ give them five. ಪ್ರಶಾಂತ್ ಸರ್ ಸ್ವರ್ಗ ನರಕ ಥೀಮ್ ಇಟ್ಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ರಿ, ಹಾಗೆ ಹೇಗಿರುತ್ತೆ ಎರಡು ಕೂಡ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರಿ. Right. ಸರ್ ಇಲ್ಲಿ this is Roja from India. ಪ್ರಶಾಂತ್ ಸರ್ I like the way I like the way you call him. Say Thank again. you. Prashant sir. ನನ್ನನ್ನು ನೋಡಿ ನೀವು. Thank you sir. Thank you for your compliment. I like the way you said. I'm not being sarcastic. Yes, ma'am. ಸ್ವರ್ಗ ನರಕ ಥೀಮ್ ಇಟ್ಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ರಿ, ಅಂಡ್ ಅದು ಹೇಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಆದ್ರೆ ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ, ಬಿಗ್ ಬಾಸ್ ಸೀಸನ್ 11 ಅಲ್ಲಿ 2 ಮನೆ ಇರುತ್ತಂತೆ, ಒಂದ್ ಸ್ವರ್ಗ ಅಂತೆ ಒಂದ್ ನರಕ ಅಂತೆ. ಇದು ಹೌದಾ, ನಿಜನಾ, ಸುಳ್ಳ? ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ, ಬಿಕಾಸ್ ಅಂತೆ ಕಂತೆಗಳಿಗೆ ಒಂದು ತೆರೆ ಎಳೆಯುವ ಕೆಲಸ ಆಗ್ಲಿ ಅಂತ. ಹೌದು, ಸೆಪ್ಟೆಂಬರ್ 29 ಸಂಜೆ 6 ಗಂಟೆಯಿಂದ ನೋಡಿ 5 ಗಂಟೆ ಶೋ ಇರುತ್ತೆ. ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ. ಅದಕ್ಕಿಂತ ಮೊದಲು ಬರಿಬೇಕು ಸರ್ ಪತ್ರಿಕೆಯಲ್ಲಿ, ನಿಜ ಬರಿಬೇಕು. ಅದಕ್ಕೋಸ್ಕರ ಇಷ್ಟು ಸರ್ ಎಲ್ಲರೂ ಮಾತಾಡಿದ್ದಾರೆ, ತುಂಬಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಪ್ರಶಾಂತ್ ಸರ್, ಈಗ ಬಿಗ್ ಬಾಸ್ 10 ಸೂಪರ್ ಆಗಿ ಬಂದು ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಕಳೆದ ಸೀಸನ್ಗಳು, ಹಿಂದೆ ಸೀಸನ್ಗಳಿತ್ತಲ್ಲ, ಅದ್ರ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು, ಅದಾದ್ಮೇಲೆ ಒಂದೊಂದು ಸೀಸನ್ ಸಪ್ಪೆ ಅನಿಸ್ತಿತ್ತು, ಏನು ಎಂಟರ್ಟೈನಿಂಗ್ ಇಲ್ಲ ಅನಿಸ್ತಾ ಇತ್ತು. ಬಿಕಾಸ್ ಯಾಕೆ ಅಂತ ಅಂದ್ರೆ ಕಂಟೆಸ್ಟೆಂಟ್ಗಳು ಓಪನ್ ಅಪ್ ಆಗ್ತಾ ಇರಲಿಲ್ಲ ಜಾಸ್ತಿ. ಅಂದ್ರೆ ಹೊರಗಡೆ ಬಂದ್ರೆ ನಮ್ಮನ್ನ ಏನಂತಾರೋ ಏನೋ ನಾವು ಓಪನ್ ಅಪ್ ಆದ್ರೆ ಅಂತ ಸಾಕಷ್ಟು ಅವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಇದ್ರು. ಆದ್ರೆ ಕಳೆದ ಸೀಸನ್ ಅಲ್ಲಿ ಯಾಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದ್ರೆ, ನೀವು ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ಗಳಿಗೆ ಬಿಫೋರೇ ಒಂದು ರೈವಲ್ರಿ ಅನ್ನೋದಿತ್ತು, ಅಂದ್ರೆ ಆ ರೈವಲ್ರಿ ಅಸಮಾಧಾನ ಅನ್ನೋದಿತ್ತು ಕೆಲವೊಂದು ಕಂಟೆಸ್ಟೆಂಟ್ಗಳಲ್ಲಿ. ಸೊ ಅದು ಎಲ್ಲೋ ಒಂದ್ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಸುದೀಪ್ ಸರ್ ಹೇಳಿದ್ರು, ಅವರಿಬ್ರು ಕಂಟೆಸ್ಟೆಂಟ್ಗಳು ತುಂಬಾ ಅವ್ರದ್ದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳ್ಬೋದು. ಸೊ ಈ ಸೀಸನ್ ಅಲ್ಲಿ ಆತರ ಏನಾದ್ರು ಅವ್ರ ಮಧ್ಯೆ ಹೊರಗಡೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅಂತವ್ರನ್ನೇನಾದ್ರೂ ತಗೊಂಡೋಗಿ ಒಳಗಡೆ ಆಗ್ತಾ ಇದ್ದೀರಾ, ಹೇಗೆ ಏನು ಅಂತ ಈ ಸಲ ಚೂಸ್ ಮಾಡಿದಾರೆ. ಬಿಕಾಸ್ ಬಾಲಿವುಡ್ ಅಲ್ಲೆಲ್ಲ ಬಾಲಿವುಡ್ ಅಲ್ಲಿ ಅದೇ ತರ ಇರುತ್ತೆ. ಏನಾದ್ರು ಲವರ್ಸ್ ನ ಬಿಟ್ಟಿದ್ರೆ ಅವ್ರ ಎಕ್ಸ್ ಯಾರಾದ್ರೂ ಇದ್ರೆ ತಂದು ಹಾಕೋದು ಎಂಟರ್ಟೈನಿಂಗ್. ಸೊ ನಿಮ್ ಪ್ರಶ್ನೆ ಏನು? ಸಂಜೆ 6 ಗಂಟೆಗೆ ನೋಡಿ. ಅದು ಹಾಗೆ ಸರ್. ಸುದೀಪ್ ಸರ್ ಇಲ್ಲಿ, ಸುದೀಪ್ ಸರ್ ಆಯ್ತು ಇಲ್ಲಿ ಸೆಪ್ಟೆಂಬರ್ 20 ಸಂಜೆ 6 ಗಂಟೆಗೆ. ಓಕೆ, ಫಿಲ್ಮ್ ಬೀಟ್ ಇಂದ. ಹಾಯ್ ಸರ್. ಹಾಯ್ ಸರ್. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು. ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ಅನ್ನೋ ತರಾನೇ ಏನಾದ್ರು ಥೀಮ್ ಅಲ್ಲಿಂದ ಶುರು ಆಗುತ್ತಾ, ಇಲ್ಲ ಹೋದ್ಮೇಲೆ ಏನಾದ್ರು ಆಗ್ಬಹುದಾ ಹಿಂಗೆ ಅಂತ ಟಾಸ್ಕ್ ಮೂಲಕ ಸ್ವರ್ಗಕ್ಕೆ ಇವರು ಐ ಥಿಂಕ್ ದಟ್ಸ್ ವಾಟ್ ಹಿ ಸೆಡ್ ಅಲ್ಲ, ವೋಟಿಂಗ್ ಮೇಲೆ ಹೋಗುತ್ತದು. ಅದು ಫಸ್ಟ್ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಆಗುತ್ತೆ ಯಾರೆಲ್ಲಿ ಹೋಗ್ತಾರಂತ. ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು. ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್. ಆ್ಯಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್. ನೀವು ಹೇಳ್ದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನು ಬೇಕು ಅದಕ್ಕೆ ಒಂದು ಬಿಗಿನಿಂಗ್ ಇಂದಾನೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ನ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್. ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮಿ. ಐ ಥಿಂಕ್ ದಟ್ ಲೇಸ್ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ. ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟೇ ಅದು. ನೀವೇನೆಲ್ಲ ಪ್ರಶ್ನೆ ಕೇಳ್ತಾ ಇರಿ, ನೀವು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕೇಳೋದ್ರ ಅರ್ಥ ಅದು ಇವ್ರು ಕೇಳಿದ್ರೆ ಅವ್ರು ಕೇಳಿದ್ರು. ಬಟ್ ಅದು ಏನಾಗಿದೆ, ದಟ್ ಇಸ್ ದ ಬಿಗ್ಗೆಸ್ಟ್ ವಾಟ್ ಯು ಸೇ ಸರ್ಪ್ರೈಸ್ ಎಲಿಮೆಂಟ್ ಅವ್ರು ಇಟ್ಕೊಂಡಿರೋದು. ದಟ್ ಕೆನಾಟ್ ಬಿ ಗಿವ್ ಅಪ್ ಅಂತ ಅವರು. ಅದೇ ಲಾಸ್ಟ್ ಟೈಮ್ ಒಂದು ವೋಟಿಂಗ್ ಹೋಲ್ಡ್ ಆಗಿದ್ದವ್ರು ಅಸಮರ್ಥರು ಅಂತ ಇತ್ತು, ಬಟ್ ಈ ಸರಿನೂ ಅದೇ ತರ ಆಗ್ಬೋದಾ? ಎಸ್ ಸರ್. ಅಂದ್ರೆ ಈ ಸತಿ ಡೈರೆಕ್ಟ್ ಆಗಿ ಏನಾಗಿದೆ, ನೀವುಗಳೇ ವೋಟ್ ಮಾಡೋದ್ರಿಂದ ಹೇಳೋ ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ ನ ನೀವುಗಳೆಲ್ಲರೂ ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ. ಅಲ್ಲಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅವರು ಅಂತ ಹೇಳ್ತಾ ಇದ್ದ. ಅಲ್ಲಿ ಮುಂದೆ ಕುತ್ಕೊಂಡಿರೋ ಬಸರಲ್ಲಿಲ್ಲ ಇವೆಲ್ಲ. ಇಟ್ ಇಸ್ ಪೀಪಲ್. ಥ್ಯಾಂಕ್ ಯು. ಎಸ್ ಸುದೀಪ್ ಸರ್, ನೀವು ಬಹುಭಾಷಾ ನಟರಾಗಿರೋದ್ರಿಂದ ಸೊ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಹ ನಿಮಗೆ ಒಂದು ಕ್ರೇಜ್ ಅನ್ನೋದಿದೆ. ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆಯಿಂದ ಏನಾದ್ರು ನಿಮ್ಗೆ ಅವಕಾಶ ಬಂದಿತ್ತ ಅಂತ? ನಾನು ಈಗ ಅಂತ ಸಿನಿಮಾ ಮಾಡಿದ್ಮೇಲೆ ವಾಪಸ್ ಮನೆಗೆ ಬಂದವನು. ಒಂದು ಎಪಿಸೋಡ್ ಮಾಡಿ ಉಳ್ಕೋತಿಲ್ಲ ಸರ್. ಬರುತ್ತೆ. ಏನಾಗಿದೆ, ನಮ್ಮೂರು ನಮ್ಮ ಭಾಷೆ. ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ
ಯು ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಇಟ್ ಇಸ್. ಒಬ್ಬ ಹೋಸ್ಟ್ ಆಗಿ ನಿಲ್ಬೇಕಾದ್ರೆ ಸಂಬಡಿ, ನೀವು ಅಲ್ಲಿ ಸಲ್ಮಾನ್ ಖಾನ್ ತಗೊಬೋದು, ಈ ಕಡೆ ದೊಡ್ಡ ದೊಡ್ಡವ್ರು ಯಾರ್ಯಾರು ಯಾವ ಲ್ಯಾಂಗ್ವೇಜ್ ನಡೆಸ್ಕೊಡ್ತಾ ಇದ್ದಾರೋ, ಯು ಶುಡ್ ಆಲ್ಸೋ ರಿಮೆಂಬರ್ ಒನ್ ಥಿಂಗ್, ವೈ ಆರ್ ದೇ ದಿ ಹೋಸ್ಟ್, ವೈ ಆರ್ ದೇ ದಿ ಆಂಕರ್. ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಬಹು ಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರ್ಬೋದು, ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ಗೆ ನಿಮ್ಮ ಮೇಲೆ ಪ್ರೀತಿ, ಗೌರವ, ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ. ಶೋದಾಗಲಿ ಪ್ರತಿಯೊಂದಾಗಿ ನಿಮ್ಮ ವ್ಯಕ್ತಿತ್ವ ಇಲ್ಲ ಅಂದರೆ ಈ ಶೋ ನಡ್ಸೋಕ್ಕಾಗಲ್ಲ. ಸೊ ಬೇರೆ ಭಾಷೆಗೆ ಹೋಗಿ ನಮ್ಗೆ ಅದೇ ಥರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ. ಮೇ ಬಿ ದೇ ಲವ್ ಮಿ ಆ್ಯಂಡ್ ರೆಸ್ಪೆಕ್ಟ್ ಮಿ ಆಸ್ ಅನ್ ಆ್ಯಕ್ಟರ್ ಫ್ರಮ್ ಅ ನೇಬರಿಂಗ್ ಸ್ಟೇಟ್. ಬಟ್ ನಾವು ಇಲ್ಲಿರೋದು, ಇಲ್ಲಿನ ಜನ ಒಳಗಡೆ ಹೋಗಬೇಕಾದ್ರೆ ಆ ತೂಕದಿಂದ, ಪ್ರೀತಿಯಿಂದ, ವ್ಯಕ್ತಿತ್ವವನ್ನು ನೋಡಿದಾಗ ನಡೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಮ್ಮ ಮಾತಿಗೆ ಬೆಲೆ ಇದೆ ಅನ್ನೋ ನಂಬಿಕೆನೂ ನಮಗೆ ಇಲ್ಲಿ ಕುತ್ಕೊಂಡು ಬಂದಾಗಲೇ ಈ ಥರ ಒಂದು ಶೋನ ನಡೆಸ್ಕೊಡೋಕ್ಕಾಗಲ್ಲ. ಅದರ್ವೈಸ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರನ್ ದ ಶೋ ಇಫ್ ದ ಕಂಟೆಸ್ಟೆಂಟ್ಸ್ ಡು ನಾಟ್ ಹ್ಯಾವ್ ದಟ್ ಲವ್, ರೆಸ್ಪೆಕ್ಟ್ ಆರ್ ದಟ್ ಲಿಟಲ್ ಅಮೌಂಟ್ ಆಫ್ ಫಿಯರ್ ದಟ್ ಕ್ಯಾನ್ ವಾಕ್ ಇನ್ ವಿತ್ ಯು ಆನ್ ದ ಸ್ಟೇಜ್. I'll just add, because I used to run Telugu that time. In one season, there was a time where Kannada, Tamil and Telugu were running together. They typically run together. For example, Telugu was launched a few weeks back. Kannada is launching now and Tamil will launch sometime. So in one season, we got all the 3 hosts for one episode together. It was more of a, surprise and so forth. And as Sudeep Garu said, that all the 3 hosts, Kamal Hassan sir, Sudeep Garu and Nagarjuna speak Telugu language. So we did it because some bit they can interact and talk. But as he said very rightfully, that the housemates, the audience should have connect and love, which is very important. So these are all small things which you do every season, every show. Something which is new, otherwise it will become same. Something which you do, like put a salt in a flour, you don't put more salt, right? It's like small things you keep doing as surprise or something which is new in every season, every show. That's how it happens. It's not a permanent phenomenon. ಅದ್ರ ಬದಲು ಬೇರೆ ಭಾಷೆ ಹೋಸ್ಟ್ಗಳನ್ನ ಕನ್ನಡ ವೇದಿಕೆಗೆ ಯಾವಾಗ ಕರ್ಕೊಂಡು ಬರ್ತಿದ್ದೀರಾ ಅಂತ ಕೇಳಿ. ಕೇಳಿ. ಸರ್ ಒಂದು ನಿಮಿಷ. ಸೊ ನಾನು ಕೇಳ್ಬೋದು, ಬಟ್ ಕನ್ನಡಿಗರು ನಿಮಗೆ ಬಿಟ್ಕೊಡ್ತೀರಾ ಸರ್? ಅಲ್ಲಪ್ಪ, ನಮ್ಮ ವೇದಿಕೆಗೆ ಗೆಸ್ಟ್ ಆಗಿ ಯಾಕೆ ಕರಿತೀರ ಅಂತ ಕೇಳಿ. ಇಂಗ್ಲಿಷ್. Take the mic. Sorry, I'm so sorry. Or sir will have to translate for me. No, they are saying you have done such a wonderful job by uniting all 3 of us, which they are very proud of. Right. They are saying Karnataka stage after the season number 10 being so popular. I'm sure other hosts have told you we want to come to Kannada stage. Why are you not bringing them? Ma'am, I have just joined. As a guest. I have just joined Kannada business here, so we will certainly look into it. Don't look, bring. Thank you, sir. Sure, sir. These Kannada guys go everywhere for other language. You should also come, no? Absolutely. Bring. ಸುದೀಪ್ ಸರ್, ಕೊನೆ ಪ್ರಶ್ನೆ ಸರ್. ಸೊ ಬಿಗ್ ಬಾಸ್ ವಿಚಾರ ಅಲ್ಲ, ಇದು ಹೊರತುಪಡಿಸಿ ಸಹಿ ಅನ್ನೋ ವಿಚಾರ ನೀವು ತೆಗೆದಕ್ಕೆ ಹೇಳ್ತಾ ಇರೋದು. ಫೈರ್ ಸಂಸ್ಥೆ ನಿಮ್ಮ ಹೆಸರನ್ನು ಬಳಸ್ಕೊಂಡಿರುತ್ತೆ. ಯಾಕಂದ್ರೆ ಹೆಣ್ಮಕ್ಳಿಗೆ ನೀವು ಎಷ್ಟು ಗೌರವ ಕೊಡ್ತೀರಾ ಅಂತ ಬಿಗ್ ಬಾಸ್ ಶೋನಲ್ಲೂ ನೋಡಿದ್ದೀವಿ ಬಳೆ ವಿಚಾರ ಬಂದಾಗ. ಸೊ ಇದ್ರ ಬಗ್ಗೆ ಸಮಿತಿ ವಿಚಾರ, ಇದರಲ್ಲಿ ನಿಮ್ಮ ಸಹಿ ಬಳಸ್ಕೊಂಡಿರೋದು. ಆಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ. ಈ ವೇದಿಕೆ ಅದಕ್ಕಲ್ಲ. ದಟ್ಸ್ ಆಲ್ ಇಟ್ ಇಸ್. ವೇದಿಕೆ ಅದಕ್ಕಲ್ಲ. ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ. ನನ್ನ ಚಿತ್ರರಂಗದಲ್ಲಿರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ಸೊ ಯಾವ ಸಂಸ್ಥೆನೂ ನಾನು ಕೀಳಾಗಿ ನೋಡಬೇಕು ಅಂತಲ್ಲ. ಆ್ಯಂಡ್ ನಮ್ಮ ಮರ್ಯಾದೆ, ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ, ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ. ಅದನ್ನು ನಾನು ಹೇಳಿದೆ ಹೊರತು ಬೇರೆ ಇಲ್ಲ. So, but ಆದ್ರೂ on an elevated platform, we can always talk. But this is not a platform where these gentlemen are sitting, other people are here. ಸರ್, ಬಿಗ್ ಬಾಸ್ ಬಗ್ಗೆ ಕೊನೆ ಕ್ವೆಶ್ಚನ್. ಈ ಸೀಸನ್ ನಾನು ಮಾಡೋದಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಸೀಸನ್ 12, 13 ಆಗ ಸಂದರ್ಭದಲ್ಲಿ ನೀವು ಮಾಡೋದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು, ಇಲ್ಲ ನೀವೇ ಒಂದಿಬ್ರು 3 ಜನ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರ ಕಲರ್ಸ್ ಅವ್ರು ಕೇಳಿದ್ರೆ, ಕನ್ನಡದಲ್ಲಿ ಯಾರು ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಈಗ ಸಿನಿಮಾದಲ್ಲಿ ಬಂದಾಗಲೇ ಪ್ರತಿ ಕತೆ ಬಂದಾಗಲೂ ನೀವು ಮಾಡಿರಿ ಅವ್ರು ನಾನು ಯಾವುದೋ ಕತೆ ಹೇಳ್ತಾರೆ. ಕತೆ ಹೇಳಕ್ಕೆ ಬಂದಾಗ ಕತೆ ಕೇಳಿದ ತಕ್ಷಣ ನಾನು ಮಾಡಲ್ಲ, ಇವ್ರು ಮಾಡಿರೋಗಿ ಅವ್ರು ಮಾಡ್ತಾರಂತ ನಾನು ಹೇಳ್ತೀನಿ, ಮಾಡಲ್ಲ ಅಂತೀನಿ ಅಷ್ಟೇ. ನನಗಿಷ್ಟ ಆಗಲಿಲ್ಲ ಕತೆ, ಈಗ ನನ್ನ ಕೈಲಿ ಆಗಲ್ಲ ಅನ್ನೋದು. ಆಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು.
ನನಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಮೇ ಗೋ ಟು ದೇ ಡೂ ವಾಟ್ ದೇ ನೀಡ್ ಟು. ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀವಿ. ಮೈ ಕಾನ್ಸಂಟ್ರೇಷನ್ ಇಸ್ ದಿಸ್. ಈ 11ನೇ ಸೀಸನ್ ಇವಾಗ ನಮ್ಮ ಹತ್ರ ಇರಬೇಕಾದ್ರೆ ಹೌ ಡು ವಿ ಡೂ ದಿಸ್, ಹೌ ಡು ಐ ಡೂ ದ್ಯಾಟ್, ಇಟ್ಸ್ ಆಲ್ವೇಸ್ ದೇರ್. ಆ್ಯಂಡ್ ತುಂಬ ದೂರಾಲೋಚನೆ. ಈಗ ಸೆಕೆಂಡ್ ಸೀಸನ್ ಅಂತ ಹೇಳಿದ್ವಿ, ಸೆಕೆಂಡ್ ಸೀಸನ್ ನಾನೇ ಬೇಕಾದ್ರೆ ಹೇಳ್ಬೋದು, ಹೇಳ್ತೀನಿ ಅಲ್ಲ, ಗೊತ್ತಿಲ್ಲ, ಬನ್ನಿ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಇಟ್ಸ್ ನಾಟ್ ದ್ಯಾಟ್. ಟುಡೇ ದಿಸ್ ವಾಸ್ ಅ ಸಿಚುವೇಶನ್, ಅದಕ್ಕೆ ಉತ್ತರ ಸಿಕ್ತು. ಎಲ್ಲ ಒಂದು ಕಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಓಕೆ ಚಲೋ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಅವ್ರು ಹೇಳೋ ಉತ್ತರಗಳು ನನಗೆ ಖುಷಿ ಆಯಿತು. ಅಂದರೆ ಯಾವ ಕಾರಣಕ್ಕಾಗಿ ನಾನು ವಾಪಸ್ ಮಾಡಬೇಕು ಅನ್ನೋದು ಅವ್ರ ಇದ್ದಂಥ ಉತ್ತರಗಳು ನನಗೆ ಕನ್ವಿನ್ಸಿಂಗ್ ಆಗಿತ್ತು. ಐ ಶುಡ್ ಟೀಚ್ ಸುದೀಪ್ ಸರ್, ಸುದೀಪ್ ಸರ್, ಒಂದ್ ನಿಮಿಷ Yes, ma'am. ಸುದೀಪ್ ಅವ್ರ ಒಂದು ಪರ್ಸನಲ್ ಕ್ವಶನ್. ನಿಮ್ಮ ಮನೇಲಿ ಏನ್ ಕಾಂಪ್ಲಿಮೆಂಟ್ಸ್ ಕಮೆಂಟ್ಸ್ ಸಿಗುತ್ತೆ ಪ್ರಿಯಾ ಅವರಿಂದ ಎಲ್ಲ ಪ್ರೋಗ್ರಾಮ್ ನೋಡಿ? ಯಾಕಂದ್ರೆ ನಿಮ್ ಕಾಸ್ಟ್ಯೂಮ್ಸ್ ಒಂದೊಂದ್ಸರಿ ಚೆನ್ನಾಗಿರುತ್ತೆ, ಒಂದೊಂದ್ಸರಿ ಸುದೀಪ್ ಯಾಕಾದ್ರೆ ಇದನ್ನ ಹಾಕೊಂಡು ಅಂತ ನಾನು ಅನ್ಕೊಂತೀನಿ. ನಾನು ಇದನ್ನ ಹೇಳ್ತೀನಿ, ಹಂಗೆ ಬಂದಾಗೆಲ್ಲ ಬಾಳೆಯಲ್ಲಿ ನೆನೆಸ್ಕೊಳ್ಳಿ. ಇಲ್ಲ ನಾನು ಬಾಳೆ ಎಲೆ ನೆನೆಸ್ಕೊಂಡೆ ಆ ಥರ ಅಲ್ಲ, ಅವಾಗ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಬಟ್ಟೆ ಹಾಕೋ ಬಂದಿದ್ದಾರೆ ಮೇಡಮ್, ಅವಾಗ ಅನ್ಸುತ್ತೆ ನಿಮಗೆ. ಇಲ್ಲ ಮೇಡಮ್, ಏನ್ ಮೇಡಮ್ ನಾನು ನೋಡಿ ಕೇಳಿದ್ರೆ ನಿಮಗೆ ಆ ಥರ ಹೇಳ್ತೀನಿ. ಏನಂದ್ರೆ ಕೆಲವು ಟೈಮ್ ಏನಾಗುತ್ತೆ, ನನ್ನ ಡಿಸೈನರ್ಸು ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಎಲ್ಲೋ ಒಂದ್ ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ, ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೆ ಅನ್ಸಿರ್ಬೋದು, ಚೆನ್ನಾಗಿ ಕಾಣ್ತಾರೆ ಇರ್ಬೋದು. ಬಟ್ ಅದು ಚೆನ್ನಾಗಿ ಕಾಣಿಸಿಲ್ಲ ಅಂದಿದ್ದಕ್ಕೆ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದೇನು ಸಖತ್ತಾಗಿದೆ. ಸೊ ಐ ಥಿಂಕ್ ದೇರ್ಸ್ ಅ ಡಿಪ್ ದಟ್ ಇಸ್ ದೇರ್ ಎವ್ರಿವೇರ್. ಕಾಸ್ಟ್ಯೂಮ್ಸ್ ವಿಚಾರ ನಾನು ಕೇಳಿದ್ದು, ಪ್ರಿಯಾ ಅವರೆಲ್ಲ ಪ್ರೋಗ್ರಾಮ್ ನೋಡಿ ನಿಮಗೆ ಏನಾದ್ರು ಕಾಂಪ್ಲಿಮೆಂಟ್ಸ್ ಕಾಮೆಂಟ್ಸ್ ಈ ತರ ಮಾಡಿ? ಇಲ್ಲ ಮೇಡಮ್, ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ, ಬಿಕಾಸ್ ನಾನು ಅದನ್ನ ಡಿಸ್ಕಸ್ ಮಾಡಕ್ ಬಿಡಲ್ಲ. ಅದು ಫಸ್ಟ್ ಇಂದನೂ ಒಂದು ಬಂದ್ಬಿಟ್ಟಿದೆ. ಸೊ ದೇ ಆಲ್ ಅಂಡರ್ಸ್ಟ್ಯಾಂಡ್. ಏನಾಗುತ್ತೆ, ಪ್ರಿಯಾ ಅವ್ರು ಇರಲಿ, ನನ್ನ ಮಗಳಿರಲಿ, ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ. ಪ್ರಿಯಾ ಆಲ್ಸೋ ಶಿ ಫಾಲೋಸ್ ಎವ್ರಿಥಿಂಗ್. ಬಟ್ ಅವ್ರದ್ದು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ನನ್ನ ಮೇಲೆ ರವಾನ್ ಆಗಲ್ಲ. ಇಟ್ಸ್ ಅ ವೆರಿ ಅನ್ಬಯಾಸ್ಡ್ ಪ್ರೋಗ್ರಾಮ್. ಅಲ್ಲಿ ಏನಂದ್ರೆ ಸಿನಿಮಾ ಹೇಳ್ತಾರೆ, ಈ ಸೀನ್ ಇಷ್ಟ ಆಗಲಿಲ್ಲ, ಈ ಸಿನಿಮಾ ಚೆನ್ನಾಗಿಲ್ಲ, ಇದು ಅದ್ಭುತವಾಗಿ ಇದ್ಯಾಕೆ ಮಾಡಕ್ ಹೋದೆ, ಇದು ವರ್ಕ್ ಆಗಲ್ಲ. ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್, ಅಂಡ್ ಟ್ರಸ್ಟ್ ಮೀ, ನನ್ಕಿಂತ ಕಷ್ಟ ಅವ್ರಿಗೇನು ಆಕ್ಚುಲಿ ಹೇಳ್ದೇ ಇರೋದು. ಮನ್ಸಿಗೆ ಬಂದಿದ್ದು ಹೇಳಬೇಕು, ಬಟ್ ಹೇಳ್ದೇ ಇರೋಕ್ಕಾಗಲ್ಲ. ಸೊ ನಾನೇನ್ ಮಾಡ್ತೀನಿ, ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆನೂ ನೋಡಲ್ಲ. ಅವ್ರು ಏನ್ ಹೇಳಿದ್ರು ಫಸ್ಟಿಗೆ ಒಂಚೂರು ನಮ್ಮ ತಾಯಿ ಹೇಳೋರು, ಇವರು ಹೇಳೋರು, ಬಟ್ ಈಗ ಯಾರು, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್. ಅದೇನಾಗುತ್ತೆ, ಈಗ ಒಂದು ಅಭಿಪ್ರಾಯ ರಬೌನ್ ಆಗೋದು ಬಹಳ ಈಸಿ. ದೇ ಅಂಡರ್ಸ್ಟ್ಯಾಂಡ್ ದಟ್. ಅವ್ರು ಏನು ಹೇಳಕ್ ಹೋಗಲ್ಲ. ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವ್ರು ಹೇಳ್ತಾರೆ, ನೀನು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ನೀನು, ಬಟ್ ದೇ ಅಂಡರ್ಸ್ಟ್ಯಾಂಡ್ ವೈ ಐ ಡಿಡ್ ಇಟ್, ಬಿಟ್ಬಿಡ್ತಾರಲ್ಲ. ನೀವು ಕುಕ್ ಮಾಡ್ತಾ ಇದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು, ನಮಗೆಲ್ಲ ಇಷ್ಟ ಆಗ್ತಾ ಇತ್ತು. ಕುಕ್ ಮಾಡಿ ಯಾರನ್ನಾದ್ರೂ ಕರೀತಿದ್ರಿ? ಯಾವತ್ತಾರ ಒಬ್ಬ ಜರ್ನಲಿಸ್ಟ್ ನನ್ನಂತಾರು ಕರೀಲಿ ಅಂತ ನನ್ನ ಆಸೆ. ಯಾಕಂದ್ರೆ ಕುಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ, ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ. ಎಷ್ಟು ವರ್ಷ ನಾವು ನಿಮ್ ಜೊತೆ ಇಲ್ವಾ? ಇದು ಪ್ರಶ್ನೆ ಅಂತ. ನಾನು ಬಂದು 35 ಇಯರ್ಸ್ ಆಯ್ತು ಈ ಫೀಲ್ಡ್ಗೆ. ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗ್ ಕರೀಲಿ ಅಂತ ತುಂಬಾ ಆಸೆ ಇದೆ. ಮೇಡಮ್, ನೀವು ಇದು ಹೇಳಿದ್ರಲ್ಲ, ಖಂಡಿತ ಕರೆದು ನಾನು ಮಾಡ್ತೀನಿ. ಒಂದು ಡಿಶ್ ಮಾಡ್ಕೊಡ್ಬೇಕು ನನಗೆ. ಡಿಶ್ ಮಾಡಿದ್ರೆ ವೆರೈಟಿ ಹೆಂಗ್ ಮಾಡ್ತೀನಿ ಅಂತ ಹೆಂಗ್ ಗೊತ್ತಾಗುತ್ತೆ? ವೆರೈಟಿ ಮಾಡೋಣ ಬನ್ನಿ. ಇದು ನೀವು ಕೇಳಿದ್ರೆ ನಾನು 100% ಮ್ಯಾಮ್, ನೀವು ಒಬ್ಬರಿಗೆ ಆದ ತಕ್ಷಣ ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡ್ಬೋದು, ನಮಗೆ ಕರೀಲಿಲ್ಲ. ಸರ್ ಹಿರಿಯರೇ, ಸೊ ಐ ಡೆಫಿನೆಟ್ಲಿ ಐ ಥಿಂಕ್ ನೀವು ಹೇಳಿದ್ ಕರೆಕ್ಟು ಮೇಡಮ್. I think one of the days. ಶೃಂಗಾರೇಣಕ ಚಿತ್ರಾಮಯ. Yes, madam, so ನಾನು one of the days, maybe next year or something, ನನ್ನ ಕೈ ಅಡುಗೆ ನನಗೆ ನೀವು ಎಷ್ಟು ಜನ ಗೊತ್ತಿಲ್ಲ, ನನ್ನ ಮಾಧ್ಯಮಕ್ಕೆ ನಾನು ಮಾಡ್ಕೊಡ್ತೀನಿ. ಕೇಳಿರೋದು ನಾನು ಫಸ್ಟ್. Such a sweet gesture. ಅದ್ರ ಮೂಲಕ ಈ question. No, Mr. Alok, last question. Almost. Alok. Mr. Alok. This is the last question, please. Sir, I'm here, sir. Backside. Yes, sir. I'm VK Lokesh from ILM channel. If there is a public outcry with regard to this A2 Rummy, are you prepared to withdraw the brand? Just a short answer. If there is a public outcry. we shall see it here. If there is, we'll see how it happens, what happens. We'll decide it then. Very imaginative question, can't answer.
ಸಾರಿ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ನಾನು ಕಲರ್ಸ್ ಕನ್ನಡ ಟೀಮ್ ಪರವಾಗಿ ಮತ್ತೊಂದ್ಸಲ ಅನೌನ್ಸ್ ಮಾಡ್ಬಿಡ್ತೀನಿ. ಒಂದು ವಿಚಾರ, ರಾಜಾ ರಾಣಿ ಫಿನಾಲೆ ದಿನಾನೇ ಅಂದ್ರೆ 28 6 o'clockಗೆ ನಿಮ್ಗೆ ಒಂದಷ್ಟು ಕಂಟೆಸ್ಟೆಂಟ್ಸ್, ಎಲ್ಲರೂ ಅಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ ಯಾರು ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ಮಾಧ್ಯಮದವ್ರ ಮೂಲಕನೇ ಜನರಿಗೆ ತಲುಪಬೇಕು, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹೇಗೆ ವೋಟಿಂಗ್ ಮಾಡಬೇಕು ಅಂತ. ಜಿಯೋ ಸಿನಿಮಾ ಆಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ರಿಜಿಸ್ಟರ್ ಆಗ್ಬಿಟ್ಟು. ಸೊ ಅದೊಂದು. ಇನ್ನೊಂದು, ಬಿಗ್ ಬಾಸ್ ಸೀಸನ್ ಶುರುವಾದ ತಕ್ಷಣ ಸೋಷಿಯಲ್ ಮೀಡಿಯಾ ಅದರ ಜೊತೆಗೆ ನಡ್ಕೊಂಡು ಹೋಗುತ್ತೆ. ಸರ್ ಒಂದು ನಿಮಿಷ ಫಿನಿಶ್ ಮಾಡ್ಬಿಡ್ತೇವೆ. ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆಗೆ ನಡ್ಕೊಂಡು ಹೋಗುತ್ತೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಾ ಇರೋ ವಿಚಾರಗಳಿರುತ್ತೆ. ಅದಕ್ಕೋಸ್ಕರನೇ ಈ ಸಲ ಕಲರ್ಸ್ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅಂತಾನೆ ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ. ಅದೇನು ಅಂತ ಲಾಂಚ್ ಡೇ ದಿನ ಬಿಗ್ ವೇದಿಕೆಯಲ್ಲಿ, ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇಷ್ಟು ವಿಚಾರಗಳು, ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದೀವಿ. ಅಂಡ್ ಎಲ್ಲರ ಪರವಾಗಿ ನಾನು ಇದನ್ನ ವೈಂಡ್ ಅಪ್ ಮಾಡೋ ಮೂಲಕ, ಅಂದ್ರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡಲೇಬೇಕು. ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು, ಬಿಗ್ ಬಾಸ್ ಬಗ್ಗೆ ಬಂತು, ಎಲ್ಲದ್ರ ಬಗ್ಗೆ ಬಂತು. ನೀವು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಕೂಡ ಅದನ್ನ ಮೆನ್ಷನ್ ಮಾಡ್ತಿದ್ವಿ. ಈಗ ಸ್ಟಾರ್, ಸೆಲೆಬ್ರಿಟಿ, ಹೀರೋ ಅಂದಾಗ ನಾವು ಸಿನಿಮಾಗಳ ಮೂಲಕ ನಾವು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಆದ್ರೆ ಸುದೀಪ್ ಸರ್ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಶಿಯೇಟ್ ಮಾಡಲೇಬೇಕು. ಬಿಗ್ ಬಾಸ್ ಅದೊಂದು ದೊಡ್ಡ ಜವಾಬ್ದಾರಿ. ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು, ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ಗಳಾಗಿರ್ಬೋದು, ಜೊತೆಗೆ ಸಿನಿಮಾಗಳು, ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು. ಆ ಎಫರ್ಟಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಐ ಆಡ್ ಆನ್ 10ನೇ ಸೀಸನ್ನು ಯಾಕೆ ತುಂಬಾ ಪಾಪ್ಯುಲರ್ ಆಯ್ತು ಅಂತ ನೀವು ಕೇಳಿದಾಗ, ಐ ಥಿಂಕ್ ಗೊತ್ತಿದ್ದೇನೋ, ಐ ಥಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್ಡ್ ಮೀಡಿಯಾ ಫ್ರೆಂಡ್ಸ್, ನೀವೆಲ್ಲ ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈವಾಡ ಇದೆ ಅದರಲ್ಲಿ. ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವೆನ್. ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್, ಒಪಿನಿಯನ್ಸ್ ಆ್ಯಂಡ್ ಒಂದು ಓಪನಿಂಗ್ ಟೈಮಿಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ, ಅಷ್ಟು ಜನ ನಾನು ಯಾವತ್ತೂ ನೋಡಿಲ್ಲ ಅದನ್ನು. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದಿ ಶೋ. ಸೊ 10th season success comes to you also. So congrats and all the best. ಥ್ಯಾಂಕ್ ಯು ಸೋ ಮಚ್ ಸರ್. ಸುಷ್ಮಾ ರಾಜೇಶ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕ್ಲಸ್ಟರ್ ಹೆಡ್ ಕನ್ನಡ ಅಂಡ್ ಮರಾಠಿ. ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಬೇಕಂತೆ ಒಂದು ಫೋಟೋ ಆಪರ್ಚುನಿಟಿ ಇಡೀ ಟೀಮ್ದು.